ಕನಕಪುರ ಕನಕೋತ್ಸವ 2026ರ ಪ್ರಯುಕ್ತ ಮನೆಗೆ 5 ಗ್ಯಾರಂಟಿ ಮನೆಗೊಂದು ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮವು ದಿನಾಂಕ 14/1/2026ರಂದು ಕೋಡಿಹಳ್ಳಿ ಹೋಬಳಿ ಕೋಡಿಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಕಬ್ಬಳ್ಳಿ, ಚಿಕ್ಕಬ್ಬಳ್ಳಿ, ಹೊಸದೊಡ್ಡಿ, ಮಲ್ಲಾಪುರ, ಮಾರಸಂದ್ರ, ಅರಳೀಪುರ ದೊಡ್ಡಿ, ಕೋಡಿಪುರ ಗ್ರಾಮಗಳಲ್ಲಿ ರಂಗೋಲಿ ಸ್ಪರ್ಧೆ ನಡೆಯಿತು. ನೂರಾರು ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ದೊಡ್ಡಕಬ್ಬಳ್ಳಿ ಗ್ರಾಮದ ಸವಿತಾ ಪ್ರಥಮ, ಶಿಲ್ಪಾ ದ್ವಿತೀಯ, ಚೌಡಮ್ಮ ತೃತೀಯ ಸ್ಥಾನ ಪಡೆದರು. ಚಿಕ್ಕಬ್ಬಳ್ಳಿ ಗ್ರಾಮದ ಚಿಕ್ಕವೆಂಕಟಮ್ಮ ಪ್ರಥಮ, ಐಶ್ವರ್ಯ ದ್ವಿತೀಯ, ಸಿಂಧು ತೃತೀಯ ಸ್ಥಾನ ಪಡೆದರು. ಹೊಸದೊಡ್ಡಿ ಗ್ರಾಮದ ಕಾವ್ಯ ಪ್ರಥಮ, ದೀಪಾ ದ್ವಿತೀಯ, ಧನುಶ್ರೀ ತೃತೀಯ ಸ್ಥಾನ ಪಡೆದರು. ಮಲ್ಲಾಪುರ ಗ್ರಾಮದ ಗಂಗಾಂಬಿಕಾ ಪ್ರಥಮ, ರಾಧಾ ದ್ವಿತೀಯ, ಮೀರಾ ತೃತೀಯ ಸ್ಥಾನ ಪಡೆದರು. ಮಾರಸಂದ್ರ ಗ್ರಾಮದ ಬಿಂದು ನಂದನ ಪ್ರಥಮ, ಶೋಭಾ ಮಾದೇಶ್ ದ್ವಿತೀಯ, ಪ್ರಿಯಾ ತೃತೀಯ ಸ್ಥಾನ ಪಡೆದರು. ಕೋಡಿಪುರ ಗ್ರಾಮದ ಸಹನಾ ಪ್ರಥಮ, ಭದ್ರಮ್ಮ ದ್ವಿತೀಯ, ಸುಕನ್ಯಾ ತೃತೀಯ ಸ್ಥಾನ ಪಡೆದರು. ಅರಳೀಮರದೊಡ್ಡಿ ಗ್ರಾಮದ ಶ್ವೇತಾ ಪ್ರಥಮ, ಕಾವ್ಯ ದ್ವಿತೀಯ, ಸೌಜನ್ಯ ತೃತೀಯ ಸ್ಥಾನ ಪಡೆದರು. ಈ ಸಂದರ್ಭದಲ್ಲಿ ಕೋಡಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲೋಕೇಶ್, ಮಾಜಿ ಅಧ್ಯಕ್ಷರಾದ ಅಶೋಕ್, ಮಾದೇಶ್, ವೆಂಕಟರಾಮೇಗೌಡ, ಮುನಿಹುಚ್ಚೇಗೌಡ, ಕೆಂಚೇಗೌಡ, ಲೋಕೇಶ್, ಮಲ್ಲೇಶ್, ರಮೇಶ್, ನಂದೀಶ್, ಮುಖೇಶ್, ಆಶಾ ಚಿನ್ನಾರಿಗೌಡ, ಮೀನಾ ಶಿವರಾಜು, ಸದಸ್ಯರುಗಳಾದ ರಾಮಚಂದ್ರ, ಚಿಕ್ಕಸ್ವಾಮಿ, ಪಾರ್ವತಮ್ಮ, ಹಾಲಿ ಉಪಾಧ್ಯಕ್ಷರಾದ ಪವನ ಶಿವರತ್ನಮ್ಮ, ಮಾಜಿ ಉಪಾಧ್ಯಕ್ಷರಾದ ಲೋಕೇಶ್, ರಾಮಚಂದ್ರ, ಚಿಕ್ಕಸ್ವಾಮಿ, ಪಾರ್ವತಮ್ಮ ಇನ್ನೂ ಹಲವಾರು ಮುಖಂಡರುಗಳು ವಿಜೇತರಾದವರಿಗೆ ಬಹುಮಾನ ವಿತರಿಸಿದರು. DK ಶಿವಕುಮಾರ್ ವಂದನೆಗಳು. ನನ್ನ ಚಿಕ್ಕಬಳ್ಳಿ ನನ್ನ ಹೆಸರು ಚಿಕ್ಕಂಟಮ್ಮ ಮಾದಯ್ಯ. ರಂಗೋಲಿ ಚೆನ್ನಾಗಿ ಹಾಕವ್ರೆ. ನಿಮಗೆ ನಮಸ್ಕಾರ. ನೋಡಿ ಇರಿ ಕನಕಪುರ ಬಳ್ಳಿ, ನಾವು ಚಿಕ್ಕನಾಗಮ್ಮ. ನಾವು ಕನಕಪುರದ ಇದು ಚಿಕ್ಕಬಳ್ಳಿಲಿ ರಂಗಾಲೆ ಕನಕ ಮಾಡ್ತಾ ಇದ್ದೀವಿ. ನಿಮಗೆ ಧನ್ಯವಾದಗಳು. ನಮಗೆ 2000 ಬಸ್ಸು ಫ್ರೀ ಎಲ್ಲ ಕೊಟ್ಟಿದ್ದೀರಿ. ನೀವು ನಮಗೆ ಸಂತೋಷದಿಂದ ಧನ್ಯವಾದಗಳು ನಿಮಗೆ. ನಮ್ಮ ಚಿಕ್ಕಬಳ್ಳಿಲಿ ರೋಡು ಬೀದಿ ಚೆಂದಾಗೆ ಮಾಡಿದಿರಿ. ನಿಮಗೆ ಧನ್ಯವಾದಗಳು. ವ್ಯವಸ್ಥೆ ಚೆನ್ನಾಗಿದೆ. ನಮಗೆಲ್ಲ ಸಂತೋಷ ಆಯ್ತು. ಜೈ ಮನ ಜೈ ಮನ ಜೈ ಮನ ಜೈ ಶಿವಕುಮಾರ್ಗೆ ಜೈ, ಸೂರ್ಯಣ್ಣರಿಗೆ ಜೈ, ಸೂರ್ಯಣ್ಣರಿಗೆ ಜೈ, ಶಿವಕುಮಾರ್ಗೆ ಜೈ ಜೈ ಜೈ. ನಮಗೆ ಸುಮಾರು 2-3 ತಿಂಗಳಾಯ್ತು ಹಕ್ಕುಪತ್ರ ಸಾಂಕ್ಷನ್ ಮಾಡಿ. ನಮಗೆ ಹಕ್ಕುಪತ್ರ ಕೊಡಲಿಲ್ಲ, ಮನೆ ಹಕ್ಕುಪತ್ರ ಕೊಡಲಿಲ್ಲ. ಅದು ದಯವಿಟ್ಟು ನಮಗೆ ಸಂಭಿಸಬೇಕು. ದಯವಿಟ್ಟು ನಮಗೆ ಸಾಗಿಸ್ಕೊಡ್ಬೇಕು ಹಕ್ಕುಪತ್ರನ. ನಾವು ಕೇಳ್ಕೊತಾ ಇದೀವಿ. ಸುಮಾರು ಮನೆಯ ಉಳಿಸ್ಬಿಡ್ತಾರೆ. 2-3 ತಿಂಗಳಾಯ್ತು. ಅದು ಫಂಕ್ಷನ್ ಇಟ್ಟು ಹೆಂಗಸರುಗಳೆಲ್ಲ ಹೋಗಿ ಸತ್ಕೊಂಡು ಬಂದು ನಮ್ಮ ಬಾಸು ಕೊಡು ಅಂದ್ರು ಅವ್ರು ಕೊಡದೆ ಹೋದ್ರು. ನಮ್ಗೆ ಹಕ್ಕುಪತ್ರ ಕೊಡುವಂಗೆ ನಮ್ಗೆ ದಯಮಾಡಿ ಅಂತ ಬೇಡ್ಕೊತಾ ಇದೀವಿ. ಬೇಡಬೇಕು. ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಚಿಕ್ಕಬಳ್ಳಿ ಗ್ರಾಮದಿಂದ ಮಕರ ಸಂಕ್ರಾಂತಿ ದಿನ ಇವತ್ತು ಈ ರಂಗೋಲಿ ಸ್ಪರ್ಧೆಯನ್ನ ನಮ್ಮ ನಾಯಕರು ಆಗಿರ್ತಕ್ಕಂಥ ಶ್ರೀಯುತ DK ಸುರೇಶ್ ಸಾಹೇಬರು ಹಾಗೂ DK ಸಾಹೇಬರ ಅವರ ಒಂದು ಆದರ್ಶದ ಮೇಲೆಗೆ ಈ ಒಂದು ರಂಗೋಲಿ ಸ್ಪರ್ಧೆಯನ್ನು ಪ್ರತಿ ಗ್ರಾಮದಲ್ಲೂ ಕೂಡ ನಮ್ಮ ಕೋಡಿಹಳ್ಳಿ ಹೋಬಳಿ ಆಗಿರ್ಬೋದು, ಮತ್ತು ಸಾತ್ನೂರು ಹೋಬಳಿ ಆಗಿರ್ಬೋದು, ಉಯ್ಯಂಬಳ್ಳಿ ಹೋಬಳಿ, ಇಡೀ ನಮ್ಮ ರಾಮನಗರ ಡಿಸ್ಟಿಕ್ನಲ್ಲಿ ಎಲ್ಲ ಕಡೆಯೂ ಈ ಒಂದು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಅದೇ ರೀತಿಯಾಗಿ ಈ ದಿವಸ ನಮ್ಮ ಕೋಡಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಚಿಕ್ಕಬಳ್ಳಿ ಗ್ರಾಮದಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಯಾರು ಜಡ್ಜಸ್ಸು ಮತ್ತು ನಮ್ಮ ಊರಿನ ಎಲ್ಲ ತಾಯಂದಿರು ಹಾಗೂ ನಮ್ಮ ಮುಖಂಡರುಗಳು, ಅಧ್ಯಕ್ಷರುಗಳು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಪ್ರತಿಯೊಂದು ಹಳ್ಳಿಗೂ ಕೂಡ ಹೋಗಿ, ವಿಲೇಜ್ ಇರ್ತಕ್ಕಂಥ ಎಲ್ಲ ಹಳ್ಳಿಗೂ ಕೂಡ ಹೋಗಿ
ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಡೆಸಿ ಏನು ಒಂದು ಜಡ್ಜ್ಮೆಂಟ್ನ ಏನು ಕೊಡ್ತಾರೆ ಅವರು, ಆ ತೀರ್ಪಿಗೆ ಎಲ್ಲರೂ ಭದ್ರಾಗಿರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ನಮ್ಮ ಸಾಹೇಬರ ಪರವಾಗಿ ಈ ಒಂದು ಕಾರ್ಯಕ್ರಮ ಮಾಡಿರೋದು ನಮಗೆ ತುಂಬ ಖುಷಿಯಾಗಿದೆ. ಇದೇ ರೀತಿಯಾಗಿ ಮುಂದೆನೂ ಕೂಡ ಈ ಒಂದು ಇಂಥ ಕಾರ್ಯಕ್ರಮಗಳನ್ನ ಮಾಡಲಿ ಅಂತೇಳಿ ಅವರಿಗೆ ಆರೋಗ್ಯವನ್ನು ಕೊಡಲಿ ಅಂತೇಳಿ ನಾವಾದರೂ ಅವರಿಗೆ ಆಶಿಸ್ತಾ ದೇವರವರಿಗೆ ಒಳ್ಳೆಯ ಮುಂದಿನ ದಿನಗಳಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹಾರೈಸಿ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. बोलो भारत माता के, बोलो भारत माता के, डी.के. शिवकुमार के, डी.के. शिवकुमार के, डी.के. सुरेश के, डी.के. सुरेश के, बोलो भारत माता के. ನಡಿಯಪ್ಪ 2025-26ನೇ ಸಾಲಿನ ಕನಕೋತ್ಸವದ ಪ್ರಯುಕ್ತ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಾಯಕರಾದಂಥ ನಮ್ಮ ಸಾಹೇಬರು ಡಿ.ಕೆ. ಸುರೇಶ್ ಅವರು ಮತ್ತು ಹಾಗೆ ನಮ್ಮ ಸಾಹೇಬರು ಮುಂದಿನ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಅವರ ಕ್ಷೇತ್ರದ ಜನತೆ ಯಾವಾಗೂ ಸ್ಪೋರ್ಟ್ಸಲ್ಲಿ ಮತ್ತು ಎಲ್ಲ ಸ್ಪರ್ಧೆಗಳಲ್ಲಿ ಉತ್ತಮವಾದಂಥ ಪ್ರತಿಭೆಗಳು ಹೊರಗೆ ಬರಲಿ ಅಂತ ಪ್ರತಿಯೊಂದು ಸ್ಪೋರ್ಟ್ಸನ್ನು ಆಯೋಜನೆ ಮಾಡಿ, ಹಾಗೆ ಹಳ್ಳಿಗಳಲ್ಲಿ ಮಹಿಳೆಯರು ಮನೆ ಮುಂದೆ ರಂಗೋಲಿಯನ್ನು ಬಿಟ್ಟು ಅವ್ರ ಕಲೆನ ಪ್ರಯೋಗ ಇದು ಮಾಡಲಿ ಅಂದ್ಬಿಟ್ಟು ನಮ್ಮ ಸಾಹೇಬರು ಎಲ್ಲ ಆಯೋಜನೆ ಮಾಡಿದ್ದಾರೆ. ಅದರಿಂದ ಪ್ರತಿ ಗ್ರಾಮದಲ್ಲೂ ಇದು ನಮ್ಮ ಪಂಚಾಯತಿ ಕೋಡಹಳ್ಳಿ ಪಂಚಾಯತಿ 2ನೇ ಕಂತಿದು. ಫಸ್ಟ್ ಹಂತವಾಗಿ ಕೋಡಹಳ್ಳಿ ಟೌನ್ನ ನಾವು ರಂಗೋಲಿ ಸ್ಪರ್ಧೆ ಮಾಡಿದ್ದೋ. ಈಗ 2ನೇ ಹಂತವಾಗಿ ನಮ್ಮ ಪಂಚಾಯತಿ ಮಟ್ಟಕ್ಕೆ ಬರುವಂಥ ಹಳ್ಳಿಗಳಲ್ಲಿ ಇವತ್ತು ಆಯೋಜನೆ ಮಾಡಿದ್ದೀವಿ. ಈ ಹೋಬಳಿ ಮಟ್ಟದಲ್ಲಿ ರಂಗೋಲಿ ಸ್ಪರ್ಧೆ ಲಾಸ್ಟ್ ಟೈಮ್ ಏನು ಮಾಡಿದ್ರು ಅಂದರೆ ಕನಕಪುರಕ್ಕೆ ಹೋಗಿ ರಂಗೋಲಿ ಬಿಡಬೇಕಾಯ್ತು. ನಮ್ಮ ಮಹಿಳೆಯರೆಲ್ಲ ಮಾಮೂಲಿ ಸೂರ್ಯವ್ರ ಹತ್ರ ಕೇಳಿದ್ರು, ನಾವೆಲ್ಲ ಕನಕಪುರಕ್ಕೆ ಬರೋಕ್ಕಾಗಲ್ಲ, ಅದರಿಂದ ರಂಗೋಲಿ ಸ್ಪರ್ಧೆನ ಹಳ್ಳಿಗಳಲ್ಲಿ ಆಯೋಜನೆ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಬಾರಿ ಹಳ್ಳಿಗಳಲ್ಲೂ ಅದರಲ್ಲೂ ಅವರವರ ಮನೆ ಮುಂದೆನೇ ರಂಗೋಲಿ ಬಿಡಬೇಕು ಅಂತ ಅಂದ್ಬಿಟ್ಟು ಸೂರ್ಯವರು ಈ ಸಾರಿ ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಿಂದ ಮಹಿಳೆಯರು ಅವರೇ ಮುಂದೆ ಬಂದು ಅವರವ್ರ ಮನೆ ಮುಂದೆ ರಂಗೋಲಿಯನ್ನು ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರ ಕಲೆನ ಪ್ರದರ್ಶಿಸಿ ಅದರಲ್ಲಿ ಬಹುಮಾನಗಳನ್ನು ಪಡ್ಕೊತಿದ್ದಾರೆ. ಅದರಲ್ಲೂ ರಂಗೋಲಿ ಬಿಟ್ಟವ್ರಿಗೆಲ್ಲ ಸಮಾಧಾನಕರ ಬಹುಮಾನ ಅಂತ ಅಂದ್ಬಿಟ್ಟು ನಮ್ಮ ಸಾಹೇಬರು ಈಗಾಗಲೇ ಆಯೋಜನೆ ಮಾಡಿದ್ದಾರೆ. ಇದನ್ನ ಮಹಿಳೆಯರು ಎಲ್ಲ ಮಾಮೂಲಿ ಉತ್ತಮ ರೀತಿಯಲ್ಲಿ ಉಪಯೋಗನ ಪಡ್ಕೊತಿದ್ದಾರೆ. ನೋಡಿ, ಇವತ್ತು ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಚಿಕ್ಕಬಳ್ಳಿ ಗ್ರಾಮದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಮನೆ ಮುಂದೆನೂ ರಂಗೋಲಿ ಬಿಟ್ಟಿದ್ದಾರೆ. ಇದೆಲ್ಲ ನಮ್ಮ ಸಾಹೇಬರಾದಂಥ ಡಿ.ಕೆ. ಸುರೇಶ್ ಅವ್ರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಸಲ್ಲಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಡಿ.ಕೆ. ಸಾಹೇಬರು ಮುಖ್ಯಮಂತ್ರಿ ಆಗಿ ನಮ್ಮ ತಾಲೂಕಿಗೆ ಇನ್ನೂ ಹೆಚ್ಚಿನ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿ ಅಂತ ಅಂದ್ಬಿಟ್ಟು ನಾವು ಈ ಮೂಲಕ ಬಯಸ್ತೀವಿ. ಚಿಕ್ಕಬಳ್ಳಿ ಗ್ರಾಮ. ನಾವಿಲ್ಲಿ 2025-26ನೇ ಸಾಲಲ್ಲಿ ಡಿ.ಕೆ. ಸುರೇಶ್ ಅವರು ಮತ್ತು ಶಿವಕುಮಾರ್ ಅವರು ರಂಗೋಲಿ ಸ್ಪರ್ಧೆ ಮತ್ತು ಕನಕೋತ್ಸವ ಎಲ್ಲ ಮಾಡ್ತಾಯಿದ್ದಾರೆ. ನಮ್ಮೂರಲ್ಲಿ ಎಲ್ಲ ಮನೆಗೂ ಒಂದೊಂದು ರಂಗೋಲಿಯನ್ನು ಬಿಡಿಸಿ ಎಲ್ಲರಿಗೂ ಸಮಾಧಾನಕರ ಬಹುಮಾನ ಕೊಡ್ತಾಯಿದ್ದಾರೆ. ಎಲ್ಲ ರೀತಿಲೂ ಅವರು ಹೆಲ್ಪ್ ಮಾಡಿದ್ದಾರೆ. ನಮಗೆಲ್ಲ ಎಲ್ಲರಿಗೂ, ಮಹಿಳೆಯರಿಗೂ, ಎಲ್ಲರಿಗೂ, ವಯಸ್ಸಾದವ್ರಿಗೂ ಖುಷಿ ಆಯಿತು. ಈ ರೀತಿ ಮಾಡ್ತಾ ಇರೋದು ನಮ್ಗೆ ತುಂಬ ಖುಷಿ ಆಯ್ತು. ಎಲ್ಲರ ಮನೆಗೂ ಒಂದೊಂದು ಸಮಾಧಾನಕರ ಬಹುಮಾನ ಅಂತಾನು ಕೊಡ್ತಾ ಇದ್ದಾರೆ. ಯಾರಿಗೂ ಮೋಸ ಅಂತ ಏನೂ ಇಲ್ಲ. ಮುಂದಿನ ದಿನದಲ್ಲಿ ಇದೇ ರೀತಿ ಎಲ್ಲ ಥರ ಮಾಡ್ಕೊಂಡು ಹೋಗ್ಲಿ ಅಂತ ಅವ್ರ ಹತ್ರ ಮನವಿ ಮಾಡ್ತಾರೆ. ಸಾಹೇಬ್ರಿಗೆಲ್ಲ ನಮಸ್ತೆ. ನಾವು ಚಿಕ್ಕಬಳ್ಳಿ ಪಚ್ಚಮ್ಮ. ನಮಗೆ ಎಲ್ಲ ಸೌಲಭ್ಯ ಆಗದೆ, ನಮಗೆಲ್ಲ ಇದು ಅನುಕೂಲವಾಗದೆ, ನಮಗೆಲ್ಲ ಅವ್ರು ಕಂಡ್ರೆ ನಮಗೆ ತುಂಬ ಇಷ್ಟ. ನಮಗೆ ಎಲ್ಲ ಒಳ್ಳೇದಾಗದೆ. ನಾವು ರಂಗೋಲಿ ಬಿಟ್ಟು ನಮಗೇನು ಅವ್ರು ಕೊಡ್ತೀವಿ ಅಂದರು. ನಮಗೆ ಎಲ್ಲರದು ನಮಸ್ತೆ ಸರ್. ಅವ್ರು ಕೊಡೋದ ಅವ್ರು ಮಾಡಲ್ಲ. ಬಸ್ಸಿ ಪಿಡಿ ಬಿಟ್ಟವ್ರೆ 2,000 ಕೊಡೋದು, ಈಗ 2,000 ಕೊಡೋದು ಗಾಡಿ ಕುಡಿಸ್ಕೊಂಡು ನಾವು ಸರ್ಕಾರ ಮಾಡ್ತೀವಿ ಅಂತ ಹೇಳ್ಬೇಕು. ನಾನು ಅದಕ್ಕೆ ಹೇಳ್ಬಿಡ
ನನ್ನ ಹೆಸರು ತಸ್ಮಿಯಾ. ನಾನು ಚಿಕ್ಕಬಳ್ಳಾರಿ ಇರೋದು. ನಾನು ಬೆಂಗಳೂರಲ್ಲಿ ಮೆಡಿಕಲ್ ಸ್ಟೂಡೆಂಟು, ಮೆಡಿಕಲಾಗಿ ಓದ್ತಾ ಇದ್ದೀನಿ. ಸೊ ನಮಗೆ ಎರಡು ನಮ್ಮಮ್ಮ ನಮ್ಮ ಮನೆಯಲ್ಲಿಗೆಲ್ಲ ಗೃಹಲಕ್ಷ್ಮಿ 2,000 ಕೊಟ್ಟಿರೋದ್ರಿಂದ ನಮಗೆ ಮೆಡಿಕಲ್ ಫೀಸ್ ಆಗಿರ್ಬೋದು ಎಲ್ಲ ಕಾಲೇಜ್ಗೆ ಯೂಸ್ಫುಲ್ ಆಗ್ತಿದೆ ನಮಗೆ ಫೀಸ್ ಕಟ್ಟೋಕ್ಕೆ. ಮತ್ತು ಈ ರಂಗೋಲಿ ಕಾಂಪಿಟೇಷನ್ ಅಂದರೆ ಮೊದಲು ಕನಕಪುರದಲ್ಲಿ ಮಾಡ್ತಿದ್ರು. ಈ ಅಜ್ಜಿದಿರಾಗಿರ್ಬೋದು ಇಲ್ಲ ಆಂಟಿದಿರಾಗಿರ್ಬೋದು ಕೆಲ್ಸಕ್ಕೆ ಹೋಗಿರೋರು ಯಾರೂ ಬಿಡ್ಸೋಕ್ಕಾಗ್ತಾ ಇರಲಿಲ್ಲ. ಅಲ್ಲಿ ಕನಕಪುರ ಹೋಗಿ ಅಲ್ಲಿಗೆ ಹಳ್ಳಿಯವ್ರಿಗೆ ಯಾರಿಗೂ ಅಪರ್ಚುನಿಟಿ ಸಿಗ್ತಾ ಇರಲಿಲ್ಲ ಅಲ್ಲಿ ಬಿಡಿಸೋಕ್ಕೆ. ಇವಾಗ ಊರಲ್ಲಿ ಮಾಡ್ತಿರೋದು ತುಂಬ ಉಪಯೋಗ ಆಗ್ತಿದೆ ನಮಗೆ. ಆಮೇಲೆ ಬಸ್ ಫ್ರೀ ಮಾಡಿರೋದು ಅಷ್ಟೇ. ಇಲ್ಲಿಂದ ಬೆಂಗಳೂರು ಹೋಗ್ಬೇಕು ಅಂದರೆ ತುಂಬ ಫೀಸ್ ಆಗುತ್ತೆ, ಅದು ಚಾರ್ಜ್ ಆಗುತ್ತೆ. ಬಸ್ಸಿಗೆ ಓಡಾಡಬೇಕು ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಇವಾಗ ಫ್ರೀ ಮಾಡಿರೋದ್ರಿಂದ ನಾವು ಒಳ್ಳೆ ಅನುಕೂಲದಿಂದ ಹೋಗ್ಬಿಟ್ಟು ಬರ್ತೀವಿ. ಮುಂದಿನ ದಿನಗಳಲ್ಲಿ ಕೂಡ ಇದೇ ಥರ ಆಗಲಿ. ಮತ್ತು DK ಅವ್ರಿಗೆ ವೋಟ್ ಮಾಡಿ ಅವ್ರನ್ನ ವಿನ್ ಮಾಡಿಸಿ ಮುಂದೆ ನಮ್ಮ ಫ್ಯೂಚರಲ್ಲೂ ಹಿಂಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ಅವರು ಇನ್ನೂ ಉತ್ತಮವಾಗಿ ಬೆಳೀಲಿ ಮತ್ತು ಮುಖ್ಯಮಂತ್ರಿ ಆಗಿ ಅವ್ರಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ ನಾವೆಲ್ಲರೂ ಬಯಸ್ತೀವಿ. ಸ್ವಾಮಿ ನಮಗೆಲ್ಲ ಒಳ್ಳೇದು ಮಾಡವ್ರೆ. ಅವ್ರಿಗೆ ಒಳ್ಳೆತನ ಬರಲಿ, ಅವ್ರ ಮಕ್ಕಳಿಗೆ ಅವ್ರಿಗೆ ಒಳ್ಳೆ ಸೀಟ್ ಕೊಡಲಿ, ಚೆನ್ನಾಗಿರಲಿ ಸ್ವಾಮಿ. ನಮಗೆಲ್ಲ ಸಹಾಯ ಮಾಡವ್ರೆ ವಯಸ್ಸಾದವ್ರಿಗೆ. ನಾವು ಏನೇ ಆಗಲಿ ಅವ್ರಿಗೆ ನಾವು 2,000 ಗೃಹಲಕ್ಷ್ಮಿ ಕೊಡ್ತಾರೆ, ನಮ್ಗೆ ಪಿಂಚಿನ್ ಕೊಡ್ತಾರೆ. ಊಟಕ್ಕೆ ನಮ್ಗೆಲ್ಲರಿಗೂ ವಯಸ್ಸಾದವ್ರಿಗೆ ಮಾತ್ರೆ ಅದು ಇದು ಕೊಡೋಕ್ಕೆ ನಮಗೆ ತುಂಬ ಇದು ಮಾಡವ್ರೆ ಸ್ವಾಮಿ. ನಾವು ಅವ್ರನ್ನ ಯಾವಾಗೂ ನೆನಪು ನಮ್ದವ್ರದ್ದು. ಅವ್ರಿಗೆ ಆಶೀರ್ವಾದ ಕೊಡಲಿ ಅವ್ರ ಮಕ್ಕಳಿಗೆ ಅವ್ರಿಗೆಲ್ಲ. ತಾಲೂಕು ಲೆವೆಲಲ್ಲಿ ಆಗ್ತಾ ಇತ್ತು ಮೊದಲು, ಈಗ ಗ್ರಾಮ ಲೆವೆಲಲ್ಲಿ ಆಗ್ತಾ ಇದೆ. ತುಂಬ ಒಳ್ಳೆಯದು ಮಾಡ್ತಾ ಇರೋದು, ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಡಿ ಕೆ ಸುರೇಶ್ ಮತ್ತು DK ಶಿವಕುಮಾರ್ ಅವರು ಉತ್ತಮವಾಗಿ ಗ್ರಾಮದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದಕ್ಕೆ ನಾವು ಭಾವಿಸ್ತೀವಿ ಅವರು CM ಆಗಲಿ DK ಶಿವಕುಮಾರ್ ಅಂತ, ಇನ್ನು ಉತ್ತಮವಾಗಿ ಕೆಲಸ ಆಗಲಿ ಗ್ರಾಮದಲ್ಲಿ ಅಂತ ನಾವು ಭಾವಿಸ್ತೀವಿ. ತುಂಬ ಖುಷಿ ಆಗ್ತಾ ಇದೆ ಗ್ರಾಮ ಲೆವೆಲ್ದಲ್ಲಿ ಮಾಡ್ತಾ ಇರೋದು. ಸದಮ್ಮ ಅಂತ ಹಳ್ಳಿಮರದೊಡ್ಡಿ ಇಲ್ಲಿ ಚಿಗವಳ್ಳಿಲಿ ರಂಗೋಲಿ ಸ್ಪರ್ಧೆ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಇಲ್ಲಿ ಭಾಗವಹಿಸಿದ್ದೀವಿ. DK ಶಿವಕುಮಾರ್ ಅವರು DK ಸುರೇಶ್ ಅವರು ತುಂಬ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. 5 ಗ್ಯಾರಂಟಿ ಕೊಟ್ಟವ್ರೆ. ಇವಾಗ ಬಸ್ಗೆ ಹೋಗ್ಬೇಕು ಅಂದರೆ ಈಗ ಕಾಲೇಜ್ಗೆ ಹೋಗೋ ಮಕ್ಕಳು ನಾವೇ ಆಗಲಿ ಒಂದೆಲ್ಲರೂ ತಿರುಪ್ತಿಗೆ ಒಂದು ಧರ್ಮಸ್ಥಳಕ್ಕೆ ಹೋಗ್ಬೇಕಂದ್ರೆ ದುಡ್ಡು ಕೊಟ್ಟು ಹೋಗ್ಬೇಕಾಗಿತ್ತು, ಒಂದು ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ದುಡ್ಡು ಕೊಟ್ಟು ಹೋಗ್ಬೇಕಾಗಿತ್ತು. ಇವತ್ತು ಎಲ್ಲ ಕ್ಷೇತ್ರಗಳು ತಿರುಗ್ತಾ ಇದ್ದೀವಿ. 2,000 ರೂಪಾಯಿ ಅನುದಾನ ಕೊಟ್ಟಿದ್ದಾರೆ, ನಮಗೆ ಫ್ರೀ ಕೊಟ್ಟಿದ್ದಾರೆ. ಅಂದರೆ ಮಕ್ಕಳ ಎಜುಕೇಷನ್ಗೆ ಇವಾಗ ಮಕ್ಕಳುಗಳು ಫೀಸ್ ಕಟ್ಟಬೇಕಂದ್ರೆ ಇವಾಗ 1 ವರ್ಷಕ್ಕೆ 14,000 ರೂಪಾಯಿ ಆಗುತ್ತೆ. 14,000 ರೂಪಾಯಿ ಮಕ್ಕಳು ಫೀಸ್ ಕಟ್ಬೋದ್ರು. ತುಂಬ ಹೆಲ್ಪ್ ಆಯ್ತಾ ಇದೆ. ಅಕ್ಕಿ ಕೊಡ್ತಾವ್ರೆ. ಇವಾಗ 5 ಗ್ಯಾರಂಟಿ ಕೊಡೋದ್ರಿಂದ ನಮ್ಮ ಹೆಣ್ಮಕ್ಳುಗಳಿಗೆ ತುಂಬ ಅನುಕೂಲ ಆಯ್ತಾ ಇದೆ. ಅನುಕೂಲನ ಇದೇ ಥರ ಕೊಡಲಿ. ಮುಂದಕ್ಕೂ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ನಾವು ಎಲ್ಲರೂ ಹೆಣ್ಮಕ್ಳ ಪರವಾಗಿ ಬಯಸ್ತಾ ಇದ್ದೀನಿ. DK ಸುರೇಶ್ ಅವರು ಕೈಗೆ ಸಿಕ್ಕುವಂಥವ್ರು, ಹೋದರೆ ಕಷ್ಟ ಸುಖ ಅಂತ ಹೇಳಿದ್ರೆ ಕಷ್ಟಕ್ಕಾಗುವಂಥವ್ರು. ಅಂಥವರು ನಮ್ಮ ಕ್ಷೇತ್ರದಲ್ಲಿ ಇರೋದಕ್ಕೆ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಅವ್ರಿಗೋಸ್ಕರ ಈಗ ರಂಗೋಲಿ ಸ್ಪರ್ಧೆ ಅಂದರೆ ಕನಕಪುರದಲ್ಲಿ ಮಾಡ್ತಾ ಇದ್ರು. ನಾವೆಲ್ಲ ಹೋಗಿ ಸಂಗಾಲೆ ಹುಡುಗ ಕಾಯ್ತಾ ಇರಲಿಲ್ಲ. ಇಲ್ಲಿ ಮನೆಗೂ ರಂಗೋಲಿ ಸ್ಪರ್ಧೆ ಕೊಟ್ಟಿದ್ದು ತುಂಬ ಅನುಕೂಲ ಆಯ್ತಾ ಇದೆ. ನಮಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಎಲ್ರಿಗೂ ಒಂದು ಗಿಫ್ಟ್ ಕೊಟ್ಟರೆ ಎಷ್ಟು ಖುಷಿ ಆಯ್ತದೆ ನಮಗೆ. ಇವತ್ತೊಂದು ದಿವಸ ಇದು ಹಬ್ಬಕ್ಕೋಸ್ಕರ ನಮಗೆ ಗಿಫ್ಟ್ ಕೊಡ್ತಾವ್ರೆ ನಮ್ಮ ಸಾಹೇಬ್ರು ಅಂತ ಹೇಳಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ನಮ್ಮ ಸಾಹೇಬ್ರು ನಮ್ಮ ಕ್ಷೇತ್ರದಲ್ಲಿ ಇರೋದು ನಮಗೆ ತುಂಬ ಖುಷಿ. ಅವ್ರಿಗೋಸ್ಕರ ಎಲ್ಲರ ಪರವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಅವ್ರಿಗೆ ಇನ್ನೂ ಮುಂದಕ್ಕೆ ಬೆಳೀಲಿ, ನಮ್ಮಂಥವ್ರಿಗೆ ತುಂಬ ಹೆಲ್ಪ್ ಮಾಡಲಿ ಅಂತ ಹೇಳ್ತಾ ಇದು ಹೇಳಿಕೆ ನನಗೆ ತುಂಬ ಖುಷಿ ಆಯ್ತದೆ. ಥ್ಯಾಂಕ್ ಯು ಸರ್. ಚಿಕ್ಕಬಳ್ಳಿ ಗ್ರಾಮಸ್ಥರಲ್ಲಿ ಇವತ್ತು ಕನಕೋತ್ಸವದ 25-26ನೇ ಸಾಲಿನಲ್ಲಿ ಇವತ್ತು ಕನಕೋತ್ಸವದ ಅಂಗವಾಗಿ ಮಹಿಳೆಯರಿಗೆ ನಮ್ಮ ತಾಲೂಕಿನಾದ್ಯಂತ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಇದಕ್ಕೆ ಮೂಲ ಕಾರಣ ನಮ್ಮ ನಾಯಕರಾದಂಥ DK ಸುರೇಶ್ ಅವರು ಎಲ್ಲ ಪ್ರತಿಯೊಬ್ಬರಿಗೂ ಒಂದು ಸಮಾಧಾನಕರ ಬಹುಮಾನ ಮತ್ತಿತರ ಸಿಗಬೇಕು ಅಂತೇಳಿ ಆಯಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಹಮ್ಮಿಕೊಂಡಿದ್ದಾರೆ. ಇವತ್ತು ದೇವಮೂಲೆ ಆಗಿರೋದ್ರಿಂದ ನಮ್ಮ ಕೋವಳ್ಳಿ ಗ್ರಾಮ ಪಂಚಾಯಿತಿಯಿಂದ ಚಿಕ್ಕಬಳ್ಳಿ ಗ್ರಾಮದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿ ಇವತ್ತು ಭಾಳ ಸುಂದರವಾಗಿ ಭಾಳ ಅದ್ಭುತವಾಗಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಮ್ಮ ತಾಯಂದಿರು ಅಕ್ಕ ತಂಗಿಯರು ಭಾಳ ಒಳ್ಳೆಯ ಒಂದು
ಹಬ್ಬದ ಸಡಗರ ರೀತಿ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಮುಖಂಡರುಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದಂಥ ಲೋಕಿ ಮತ್ತು ಜಿಲ್ಲಾ ಪಂಚಾಯತಿ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀನಿವಾಸ್ ಅವರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಅಶೋಕ್ ಅವರು ಮತ್ತು ಎಲ್ಲ ನಮ್ಮ ಮಹಿಳಾ ಮುಖಂಡರುಗಳು, ನಮ್ಮ ಕಾರ್ಯಕರ್ತ ಎಲ್ಲ ಬಂಧುಗಳು ಇವತ್ತು ಈ ಕಾರ್ಯಕ್ರಮ ನೇತೃತ್ವ ವಹಿಸಿ ಭಾಳ ಎಲ್ಲ ಕಡೆ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸುಮಾರು 8 ಕಡೆ ಇವತ್ತು ಕೋಡಿಹಳ್ಳಿ ಗ್ರಾಮಾಂತರ ಹಮ್ಮಿಕೊಂಡಿದ್ದೇವೆ. ಇದಾದ ಮೇಲೆ ಹಳ್ಳಿಮರದೊಡ್ಡಿ, ದೊಡ್ಡಕಬಳ್ಳಿ ಎಲ್ಲ ನಡೀತದೆ. ಇವತ್ತು ಈ ನಮ್ಮ ಕೋಡಿಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿಕ್ಕಬಳ್ಳಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡು ಯಶಸ್ವಿಯಾಗಿ ನೆರವೇರಿಸಿದ್ದಕ್ಕೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಡಿ ಕೆ ಸುರೇಶ್ ಅವರಿಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಭಾಳ ಚೆನ್ನಾಗಿ ಮುಂದುವರಿಸಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ಎಲ್ಲ ನಮ್ಮ ಮುಖಂಡರಿಗೆ ಅಭಿನಂದನೆ ಸಲ್ಲಿಸ್ತಾ ಮಾತಾಡಿಸ್ತೇನೆ. ಕೆಲವು ಜಡ್ಜ್ಮೆಂಟ್ಗಳನ್ನ 3 ಜನ ಕೊಡಬೇಕು. ಮೊದಲನೇ ಬಹುಮಾನ, 2ನೇ ಬಹುಮಾನ, 3ನೇ ಬಹುಮಾನ ಎಲ್ರಿಗೂ ಸಮಾನಕರ ಬಹುಮಾನ ಇರ್ತದೆ. 3 ಜನ ಮಾತ್ರ ಸ್ಪೆಷಲ್ ಬಹುಮಾನ ಇರ್ತದೆ. ಆದ್ರೆ ಅವ್ರದ್ದೇ ಆದಂತ ಒಂದು ಅಚ್ಚುಕಟ್ಟು ಇರ್ತದೆ. ಗೆರೆ ಈ ತರ ಇರಬೇಕು, ಚಿತ್ರ ಈ ತರ ಇರಬೇಕು, ನೋಡಕ್ಕೂ ಲಕ್ಷಣ ಆಗಿರ್ಬೇಕು. ಆಮೇಲೆ ಯಾವುದೇ ಒಂದು ಅಪಸ್ವರ ಇರಬಾರ್ದು, ಅದ್ರೊಳಗೇನು ಅವ್ರದ್ದು ಒಂದು ಮುಖಾಂತರ ಇರ್ತದೆ. ಆ ರೀತಿ ಅವ್ರು ಜಡ್ಜ್ಮೆಂಟ್ ಮಾಡಿರ್ತಾರೆ. ಎಲ್ರಿಗೂ ಬಹುಮಾನ ಕೊಡೋಕ್ಕಾಗತ್ತು. ಎಲ್ಲರೂ ಚೆನ್ನಾಗಿ ಬಿಟ್ಟಿದ್ದೀರಿ, ಎಲ್ರಿಗೂ ಸಮಾಧಾನಕರ ಬಹುಮಾನ ಬರ್ತದೆ. ಈಗ 3 ಅನೌನ್ಸ್ಮೆಂಟ್ ಮಾಡ್ತಾರೆ. ಯಾರು ಅನ್ಯತಾ. ಎಲ್ರಿಗೂ ನಮಸ್ಕಾರ. ಇಂದಿನ ಚಿಕ್ಕಬಳ್ಳಿನಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಹೇಳಬೇಕು ಅಂದರೆ ಭಾಗವಹಿಸಿರೋದು ನಮಗೆ ಅವಕಾಶ ಕೊಟ್ಟರೆ ಭಾಗವಹಿಸಿರೋದು ಎಲ್ರಿಗೂ ಬಹುಮಾನ ಕೊಟ್ಟಿರ್ತೀವಿ. ಹಾಗಾದರೆ ಸ್ಪರ್ಧೆ ಅಂತ ಆಗಿರೋದ್ರಿಂದ ಯಾರು ಅನ್ಯತೆ ಭಾವಿಸಬಾರ್ದು. ಮತ್ತು ನಾವು ಸಂಪೂರ್ಣ ಹೊರಗಿನವರು, ಈ ಊರಿನವರೆಲ್ಲ, ಅಥವಾ ನೀವು ಯಾರು ನಮ್ಮ ಬಂಧುಗಳಲ್ಲ, ಅಂದರೆ ಬಂಧುಗಳೇ ನೀವೆಲ್ಲನೂ. ಆದರೆ ಈ ಸದ್ಯಕ್ಕೆ ಯಾವ ನೆಂಟ್ರಿಸ್ಟು ಪರಿಚಯ ಅಂತ ನಾವು ಯಾವುದೂ ಮಾನದಂಡ ಇಟ್ಕೊಂಡಿಲ್ಲ. ಹಾಗಾಗಿ ರಂಗೋಲಿನ ನೋಡಿದ್ದೀವಿ, ಅವ್ರ ಶ್ರಮನ ನೋಡಿದ್ದೀವಿ, ಅವ್ರ ಕಲರ್ ಕಾಂಬಿನೇಷನ್ನು ಎಲ್ಲನೂ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಕೊಟ್ಟಿದ್ದೀವಿ ಬಹುಮಾನ. ನಮ್ಗೆ ಯಾವುದೇ ಬೇರೆ ಒಂದು ಪ್ರಿಜುಡೀಸ್ ಅಂತ ಮುಂದೆ ನಮ್ಗೆ ಯಾವುದು ಮುಂದಾಲೋಚನೆ ಇಟ್ಕೊಂಡು ನಾವು ಮಾಡಿರೋದಲ್ಲ. ಈ ಸ್ಥಳದಲ್ಲಿ ಬಂದು ಮಾಡಿದ್ದೀವಿ. ಹಾಗಾಗಿ ರಂಗೋಲಿ ಇಟ್ಟಂಥ ಎಲ್ಲರಿಗೂ ಅಭಿನಂದನೆಗಳು. ವಯಸ್ಸಾಗಿರೋರು ಸಹ ರಂಗೋಲಿನ ಇಟ್ಟಿದ್ದೀರಿ, ತುಂಬ ಚೆನ್ನಾಗಿ ಇಟ್ಟಿದ್ದೀರಿ. ಯಾರು ಬಹುಮಾನ ಬಂದಿದೆ ಸಂತೋಷ, ಬರದೇ ಇರೋರು ಏನೂ ಬೇಜಾರು ಮಾಡ್ಕೊಳ್ಳೋಂಗಿಲ್ಲ. ಇದರ ರಂಗೋಲಿ ಸ್ಪರ್ಧೆನಲ್ಲಿ 3ನೇ ಬಹುಮಾನವನ್ನು ಸಿಂಧು ಅವರು ತಗೊಂಡಿದ್ದಾರೆ. ಮಾತಾಡು ಸಾಹೇಬ್ರ ಬಗ್ಗೆ. ದ್ವಿತೀಯ ಬಹುಮಾನವನ್ನ ಐಶ್ವರ್ಯ ಅವರು ಪಡ್ಕೊಂಡಿದ್ದಾರೆ. ಐಶ್ವರ್ಯ ಹಾಗೆ ಈ ದಿನದ ಪ್ರಥಮ ಬಹುಮಾನವನ್ನು ಪಡೆದಂತವರು ಶ್ರೀಮತಿ ಚಿಕ್ಕವೆಂಕಟಮ್ಮ ಅವರು. ಖುಷಿ ಆಯ್ತು ನನಗೆ ಸರ್. ಅನಿಲ್ ಕುಮಾರ್ಗೆ ವಂದನೆಗಳು. ಖುಷಿ ಆಯ್ತು. ಡಿ ಕೆ ಶಿವಕುಮಾರ್ ಅವರಿಗೆ, ಡಿ ಕೆ ಸುರೇಶ್ ಅವರಿಗೆ ತುಂಬಾ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಳ್ಳಿಮರದೊಡ್ಡಿ ಗ್ರಾಮದಲ್ಲಿ ಇವತ್ತು ರಂಗೋಲಿ ಸ್ಪರ್ಧೆ ಇಟ್ಟಿದ್ದಾರೆ. ಅದು ತುಂಬಾ ಖುಷಿ ಅನ್ನಿಸ್ತದೆ ನಮಗೆ. ನಾವು ಪ್ರತಿ ಸತಿ ಹೋಗಿ ಕನಕ ಉತ್ಸವದಲ್ಲಿ ಕನಕಪುರದಲ್ಲಿ ಬಿಡಬೇಕಾಗಿತ್ತು. ನಮ್ಮ ಹೆಣ್ಮಕ್ಳಿಗೆ ಯಾರಿಗೂ ಹೋಗೋ ಅವಶ್ಯಕತೆ ಇರ್ತಾ ಇರಲಿಲ್ಲ, ಹೋಗು ಕಾಯ್ತಾನೂ ಇರಲಿಲ್ಲ ಕೆಲಸದ ಒತ್ತಡದಿಂದ. ಇವತ್ತು ಇಲ್ಲಿ ಇಟ್ಟಿರೋದು ನನಗೆ ತುಂಬಾ ಖುಷಿ ಆಯ್ತದೆ. ಅಂದ್ರೆ ನಮಗೆ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಮತ್ತೆ ಬಸ್ಸಂದಾಗಿರ್ಬೋದು, ಮತ್ತೆ ಇದು ಶಕ್ತಿ ಯೋಜನೆ ಆಗಿರ್ಬೋದು, ಮತ್ತೆ 2,000 ರೂಪಾಯಿ ಕೊಡುವಂತದ್ರಿಂದ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಆಯ್ತಾ ಇದೆ. ಅವ್ರೊಂದು ಫೀಸ್ಗಾಗಿರ್ಬೋದು, ಮನೆಗೊಂದು ತರಕಾರಿ ತರಕಾಗಿರ್ಬೋದು, ಒಂದು ಹಾಲು ತರಕಾಗಿರ್ಬೋದು, ತುಂಬಾ ಅನುಕೂಲ ಆಯ್ತಾ ಇದೆ. ಅದರಿಂದ ನಮ್ಗೆ ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರು ತುಂಬಾ ಹೆಲ್ಪ್ ಮಾಡ್ತಾವ್ರು ನಮ್ಗೆ. ನಮ್ಮ ಮಹಿಳೆಯರಿಗೆ ಎಲ್ರಿಗೂ ಇಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರಲ್ವಾ, ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾಯಕರಾಗಿರ್ತಕ್ಕಂಥ ಶ್ರೀಯುತ ಡಿ ಕೆ ಸುರೇಶ್ ಅವರ ಆಶೀರ್ವಾದದೊಂದಿಗೆ ಪ್ರತಿ ವರ್ಷನೂ ಕೂಡ ಕಳೆದ 10-12 ವರ್ಷದಿಂದ ಈ ಒಂದು ಕನಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡ್ತಾವ್ರೆ. ಅದೇ ರೀತಿಯಾಗಿ ಈ ವರ್ಷನೂ ಕೂಡ ಕನಕೋತ್ಸವ ಕಾರ್ಯಕ್ರಮವನ್ನು ಕ್ರೀಡೆಯೊಂದಿಗೆ ಶುರು ಮಾಡಿ ರಂಗಗೀತೆ ಆಗ್ಬೋದು, ವಾಯ್ಸ್ ಆಫ್ ಕರ್ನಾಟಕ ಆಗ್ಬೋದು, ಜಾನಪದ ಗೀತೆ ಆಗ್ಬೋದು, ಅದೇ ರೀತಿಯಾಗಿ ಕೊನೆಯ ಗಳಿಗೆಯಲ್ಲಿ
ಈ ಒಂದು ರಂಗೋಲಿ ಸ್ಪರ್ಧೆಯನ್ನ ಪ್ರತಿಯೊಂದು ಗ್ರಾಮದಲ್ಲೂ ಏರ್ಪಡಿಸವ್ರೆ. ಅದೇ ರೀತಿಯಾಗಿ ಈ ದಿವಸ ಮೊದಲನೆಯದಾಗಿ ಚಿಕ್ಕಬಳ್ಳಿ ಗ್ರಾಮ, ಎರಡನೇದಾಗಿ ಅರಳಿ ಮರದೊಡ್ಡಿ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಈ ಊರಿನ ಎಲ್ಲ ಮುಖಂಡರು, ತಾಯಂದಿರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಪರವಾಗಿ ಧನ್ಯವಾದಗಳನ್ನ ಅವರಿಗೆ ಅರ್ಪಿಸ್ತೇನೆ. ಅರಳಿ ಮರದೊಡ್ಡಿ ಗ್ರಾಮದ ಎಲ್ಲ ನಾಗರಿಕ ಬಂಧುಗಳು, ಎಲ್ಲ ಹಿರಿಯ ಮುಖಂಡರು, ತಾಯಂದಿರು, ಊರುಗೌಡರು ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಸುರೇಶ್ ಸಾಹೇಬ್ರ ಕೈಯನ್ನು ಬಲಪಡಿಸಬೇಕು. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಹೆಚ್ಚಾಗಿ ಪ್ರೋತ್ಸಾಹಿಸಿ, ಅವರು ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ನಾವಾದರೂ ಭಾವಿಸ್ತೇವೆ. ಅವರು ಎಲ್ಲ ಕಾರ್ಯಕ್ರಮವನ್ನು ಹಳ್ಳಿಗಳಲ್ಲಿ, ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಅವರದೇ ಆದಂಥ ಒಂದು ಸಿದ್ಧಾಂತವನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾವ್ರೆ. ಪ್ರತಿಯೊಂದು ಹಳ್ಳಿಲೂ ಕೂಡ ಯಾವುದೇ ಕೊರತೆ ಇಲ್ಲದಂಥ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಕಾರ್ಯಕ್ರಮವನ್ನು ಮಾಡಲಿ ಅಂತೇಳಿ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ದೇವರು ಆಶೀರ್ವಾದವನ್ನು ಮಾಡಲಿ, ಕಾರ್ಯಕ್ರಮವನ್ನು ಇದೇ ರೀತಿ ಮಾಡ್ಕೊಂಡು ಹೋಗಲಿ ಅಂತೇಳಿ ಅವರಿಗೆ ದೇವರಲ್ಲಿ ಬೇಡಿಕೊಳ್ತಾ, ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಈ ಒಂದು ಕನಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಕಾಂಗ್ರೆಸ್ ಕಾರ್ಯಕರ್ತ ಮಿತ್ರರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಾ, ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಾರ್ಟಿ के डीके सुरेश के, डीके सुरेश के, डीके शिवकुमार के, डीके शिवकुमार के, बोलो भारत माता की. ಹಳ್ಳಿ ಮರದೊಡ್ಡಿ ಗ್ರಾಮಸ್ಥರಿಗೆ ಧನ್ಯವಾದ ಹೇಳ್ತಾ, ಡಿ.ಕೆ. ಸುರೇಶ್, ಶಿವಕುಮಾರ್ ಅವರು ನಮಗೆ ಹೆಚ್ಚಿನ ರೀತಿಯಲ್ಲಿ ಒಂದು 40 ವರ್ಷದಿಂದ ಎಲ್ಲ ಕಾರ್ಯಕ್ರಮವನ್ನು ಮಾಡವ್ರೆ. ಇಸ್ಕಾನ್ ಮನೆಯಿಂದ ಪ್ರತಿಯೊಂದು ಕಾರ್ಯಕ್ರಮನೂ ನಮಗೆ ರೂಪಿಸ್ಕೊಟ್ಟವ್ರು. ಅವ್ರನ್ನ ಹೆಚ್ಚಿನ ರೀತಿಗೆ ಬೆಳೀಬೇಕು. ನಮ್ಮ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ನಮ್ಮ ಗ್ರಾಮದಿಂದ ಇವತ್ತು ರಂಗೋಲಿ ಸ್ಪರ್ಧೆ ಹೆಣ್ಮಕ್ಳು ಎಲ್ಲ ಕಡೆನೂ ಹೋಗ್ಬೇಕಾಗಿತ್ತು, ಕನಕಪುರ ಅಲ್ಲೆಲ್ಲ. ಈಗ ಗ್ರಾಮ ನಿಮ್ಮ ಮನೆ ತಾವೇ ಮಾಡಿ ಅಂತ ನಮಗೆ ಎಲ್ಲ ಅನುಕೂಲನೂ ಮಾಡಿಕೊಟ್ಟವ್ರೆ. ಅದಕ್ಕೆ ಏನಿದ್ರು ನಮ್ಮ ಹಳ್ಳಿ ಮರದೊಟ್ಟಿಗೆ ತುಂಬ ಅನುಕೂಲ ಆಗಾರ. ಅವರು ಹೆಚ್ಚಿನ ರೀತಿಗೆ ಬೆಳೀಬೇಕು, ಅವರು ಮುಖ್ಯಮಂತ್ರಿ ಆಗಬೇಕು. ಡಿ.ಕೆ. ಸುರೇಶ್ ಅವರಿಗೆ, ಶಿವಕುಮಾರ್ ಅವರಿಗೆ ಧನ್ಯವಾದ ಹೇಳ್ತಾ, ಡಿ.ಕೆ. ಶಿವಕುಮಾರ್ಗೆ ಜೈ, ಡಿ.ಕೆ. ಶಿವಕುಮಾರ್ಗೆ ಜೈ, ಡಿ.ಕೆ. ಶಿವಕ್ಕೆ ಜೈ, ಬರೋ ಭಾರತ್ ಮಾತಾ ಕೆ ಜೈ, ಬರೋ ಭಾರತ್ ಮಾತಾ ಕೆ ಜೈ. ಸಲ ಸರ್ ನೀವು ಅದು ಡೆತ್ತ ನಮ್ಮ ಅಧ್ಯಕ್ಷರವರೇ, ಮಾತಾಡ್ತೀರ 12 ಗಂಟೆ ಆಗೋಯ್ತು. ಇಲ್ಲ ಆಯ್ತದೆ, 12 ಆಯ್ತದೆ. ಲಕ್ಷ್ಮಣ ದೊಡ್ಡಿ ಮಾಸಾರ ಮುಗಿಸ್ಬೇಕಾದ್ರೆ 2-3 ಗಂಟೆ ಆಯ್ತು. ದೊಡ್ಡ
ಉಪ್ಪುನ ಕಲರ್ ಮಾಡ್ಸವ್ರೆ. ಇಲ್ಲಿಲ್ವಾ ಕ್ಲೋಸಾ? ನಮ್ಮೂರು ಬಹಳ ಹಿಂದುಳಿದಿತ್ತು. ನಮ್ಮೂರು ಬೆಳಕಿಗೆ ಬಂದದ್ದೇ ಡಿ.ಕೆ. ಸುರೇಶ್, ಡಿ.ಕೆ. ಶಿವಕುಮಾರಿಂದನೇ ನಮ್ಮೂರು ಬಂದಿದ್ದಕ್ಕೆ. ಹಿಂದೆ ಮುಂದೆ ಯಾರೂ ನಮಗೆ ಸಪೋರ್ಟ್ ಇರಲಿಲ್ಲ. ಯಾವುದೇ ಒಂದು ಬಡವ ಬಗ್ಗನಿಗೆ ಒಂದು ಪಿಂಚಣಿ ಮಾಡಬೇಕಾದ್ರೂ ಪಕ್ಕ ಇರೋ ಊರವರು ಕಿತ್ತಾಕ್ ಕೊಡ್ತಾ ಇದ್ರು, ಇರಲ್ಲ. ಅನುಕೂಲನೂ ಆಗ್ತಾ ಇಲ್ಲ. ಹಿಂದೆ ಮುಂದೆ ನಮ್ಗೆಲ್ಲ ಕಿತ್ತಾಕ್ ಕೊಡ್ತಾ ಇದ್ರು, ಯಾವ ಅನುಕೂಲನೂ ಆಗ್ತಾ ಇಲ್ಲ. ಇವತ್ತು ನಮ್ಮ ಡಿ.ಕೆ. ಸುರೇಶ್, ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಕಣ್ಣು ಹಾಕಿದ ಮೇಲೆ ನಮ್ಮೂರು ಬೆಳಕಿಗೆ ಬಂದಿತ್ತು. ಅಲ್ಲಿಗೂ ಕೂಡ ಕೆಲವು ಜನ ನಮ್ಮಲ್ಲಿ ಅವರ ಕಾಲು ಎಳೆತ್ರಲ್ಲೇ ಇದ್ದಾರೆ. ಇದುವರೆಗೂ ಕೂಡ ಅವ್ರು ಇಲ್ಲದೆ ಇದ್ರೆ ನಮ್ಮೂರು ಇನ್ನೂವರೆಗೂ ಲೀಸ್ಟಲ್ಲೂ ಇಲ್ಲ, ಯಾವ ಅನುಕೂಲ ಆಗ್ತಾ ಇರಲಿಲ್ಲ. ನಾನು ನಮ್ಮ ಅಪ್ಪನ ಕಾಲದಲ್ಲಿ ಯಾರೋ ಕೈ ಕೆಳಗೆ ಇರೋರು, ಯಾರು ಕೈ ಕೆಳಗಿದ್ರು ಕೂಡ ಯಾರು ಹೋದ್ರು ಬೇರೆಯವ್ರ ಕೈ ಕೆಳಗೆ ಹೋದಾಗ ಅದನ್ನ ನಮ್ಮನ್ನ ಹಿಂದಿಗೆ ಆಗ್ತಾ ಇದ್ದಾವೆ, ಮುಂದಕ್ಕೆ ಬಿಡ್ತಾ ಇರಲಿಲ್ಲ, ತುಳಿತಾ ಇದ್ರು. ಆದರೂ ಕೂಡ ಈಗ ನಮ್ಮ ತಲೆಗಳಲ್ಲಿ ಡಿ.ಕೆ. ಸುರೇಶ್, ಡಿ.ಕೆ. ಶಿವಕುಮಾರಿಂದ ನಮ್ಮೂರು ಬೆಳಕಿಗೆ ಬಂದಿದೆ, ನಮ್ಮೂರು ಬೆಳೆದಿದೆ. ಯಾವುದೇ ಧನ್ಯವಾದಗಳು ಹೇಳ್ಬೇಕಾದ್ರೂ ಅವ್ರಿಗೆ ಹೇಳ್ಬೇಕಾದ್ರೆ ನಮಗೆಲ್ಲ ಕುಡಿಯೋ ನೀರಿಂದ, ಕಾಂಕ್ರೀಟಿಂದ, ಸ್ಕೂಲಿಂದ, ನಮ್ಮೂರಿಗೆ ಒಂದು ಅಂಗನವಾಡಿ ಮಾಡ್ಬೇಕಾದ್ರು ಪಕ್ಕದ ಊರಲ್ಲಿ ಒಬ್ಬ ಚೇರ್ಮನ್ ಇದ್ರು, ಅದಕ್ಕೂ ಅಬ್ಜೆಸ್ ಮಾಡ್ತಾ ಇದ್ರು. ನಮ್ಮೂರಲ್ಲಿ ಬೇರೆ ಅಂಗನವಾಡಿ ಕೊಡಕ್ಕೆ ಇವ್ರು ತಮಿಳ್ನಾಡಿಂದ ಬಂದವರು, ಇವ್ರು ಕೊಡಬಾರ್ದು, ಇವ್ರಿಗೆ ಯಾವುದೋ ಅನುಕೂಲ ಬಿಡಬಾರ್ದು ಅಂತ ಹೇಳಿ ಬಹಳ ಶ್ರಮ ಪಟ್ಟರು. ಇದೇ ವಿಚಾರವಾಗಿ ಡಿ.ಕೆ. ಸುರೇಶ್ ಅವರು ಅಂದ್ರು ಆ ಚೇರ್ಮನ್ರಿಗೆ, ಹಳ್ಳಿ ಮಾಡ್ದೊಡ್ಡಿ ವಿಚಾರಕ್ಕೆ ನೀನು ತಲೆ ಹಾಕ್ಬೇಡಪ್ಪ, ಈ ಸ್ಕೂಲ್ ಮಾಡಬೇಕಾದ್ರೆ ನಮ್ಮೂರಿಗೆ ಸ್ಕೂಲ್ ಇಲ್ಲ ಸರ್, ನಾವು ಜನ ಜಾಸ್ತಿ ಕೇಳುವಾಗ ಅದೇ ಡಿ.ಎಲ್. ಮಾದೇಗೌಡರು ಬಂದು ಕೇಳಿದ್ರು ಸೂರ್ಯರಿಗೆ, ನಮ್ದು ಅರ್ಧ ಕಿಲೋಮೀಟರ್ ಸ್ಕೂಲ್ ಇದೆ ಸರ್, ಅಲ್ಲಿ ಕೊಡಬೇಡಿ ಅಂತ. ಅವತ್ತು ಕೂಡ ಸೂರ್ಯರು ಹಳ್ಳಿ ಮರದೊಡ್ಡಿ ತಲೆ ಏನಾದ್ರು ಹಾಕ್ತಾರೆ, ನೀನು ಇಲ್ಲಿ ಬರಬೇಡ ಅಂದ್ರು ಅವ್ರನ್ನ. ಆ ಸೂರ್ಯರಿಂದ ನಮ್ಗೆ ಸ್ಕೂಲಿಂದ, ಅಂಗನವಾಡಿಯಿಂದ, ಪ್ರತಿಯೊಂದು ಪಿಂಚ್ ರೋಡ್ನಿಂದ, ಕುಡಿಯೋ ನೀರಿನಿಂದ, ಚರಂಡಿಯಿಂದ ಪ್ರತಿಯೊಂದು ಕೆಲಸ ಆಯ್ತು ಅಂದ್ರು ಕೂಡ ಡಿ.ಕೆ. ಸುರೇಶ್, ಡಿ.ಕೆ. ಶಿವಕುಮಾರ್, ಕೆರೆ ನೀರು, ಆಲಂಡಿ, ಪ್ರತಿಯೊಂದು ಇಂಥದ್ದು ಆಗದೆ ಅಂದ್ರೆ ಇಲ್ಲಿವರೆಗೂ ಬೇರೆ ಅವನು ಯಾವನಾರ ಬೆಟ್ಟೆತ್ತಿ ಇಂಥದ್ದು ಮಾಡ್ಕೊಟ್ಟಿದ್ದೀನಿ ಅಂದ್ರೆ ನಾನು ಬೇಕಾದ್ರೆ ಅವ್ರು ಹೇಳೋದನ್ನ ಮಾಡಿಸ್ಕೊತೀನಿ. ಇದುವರೆಗೂ ಕೂಡ ಡಿ.ಕೆ. ಸುರೇಶ್ ಅವರಿಂದನೇ, ಅವ್ರ ನೇತೃತ್ವದಿಂದನೇ ನಮಗೆಲ್ಲ ಅನುಕೂಲ ಆಗ್ತಾ ಇದೆ. ಅವ್ರಿಗೆ ನಾವು ಸಾಯೋ ತನಕನೂ ಕೂಡ ಅವ್ರಿಗೆ ಉಣಿವಾಗೇ ಇರಬೇಕು. ನಾವು ಮಹೋತ್ಸವ 2026 ಅಂಗವಾಗಿ ಹಳ್ಳಿಮರದೊಡ್ಡಿಯಲ್ಲಿ ನಡೆದಂತಹ ರಂಗೋಲಿ ಸ್ಪರ್ಧೆಯಲ್ಲಿ ಮೊದಲನೇ ಬಹುಮಾನ ಶ್ವೇತಾ, ಎರಡನೇ ಬಹುಮಾನ ಕಾವ್ಯ, ಮೂರನೇ ಬಹುಮಾನ ಸೌಜನ್ಯ ಡಿ ಪಡೆದಿದ್ದಾರೆ. ಕನಕೋತ್ಸವ ಪ್ರಯುಕ್ತ ಅಂಗವಾಗಿ ರಂಗೋಲಿ ಸ್ಪರ್ಧೆಯಲ್ಲಿ ಎರಡನೇ ಬಹುಮಾನವನ್ನ ಕಾವ್ಯ ಅವರು ಪಡ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಒಂದು ಜೋರ ಚಪ್ಪಾಳೆ ಹಾಕಿ. ಎಲ್ರಿಗೂ ಬೆಳಗಿನ ಶುಭೋದಯಗಳನ್ನ ಹೇಳ್ತಾ, ಈ ದಿನ ರಾಮನಗರ ಜಿಲ್ಲೆ ಅಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ತಾಲೂಕಿಗೆ ಇದು ಒಂದು ಉತ್ಸವ ನಡೀತಾ ಇದೆ, ಹಬ್ಬ ನಡೀತಾ ಇದೆ ಅಂತ ಹೇಳ್ಬೋದು. ಈ ಕನಕಪುರ ತಾಲೂಕು ಅರಳಿ ಮರದೊಡ್ಡಿ ಊರಲ್ಲಿ ರಂಗೋಲಿ ಸ್ಪರ್ಧೆಯನ್ನ ಎಲ್ಲರೂ ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ. ನಮಗೆ ಜಡ್ಜ್ಮೆಂಟ್ ಮಾಡಕ್ಕೆ ಕಷ್ಟ ಆಯ್ತು. ತುಂಬ ಎಲ್ಲರೂ ಬಣ್ಣ ಹಚ್ಚಿ ನೀಟಾಗಿ ಪ್ರತಿಯೊಬ್ಬರು ತನ್ನ ಪ್ರತಿಭೆಗಳನ್ನ ತೋರಿಸಿದ್ರೆ, ನಾವು ಆ ರಂಗೋಲಿಗಳಲ್ಲಿ ಓವರ್ ಆಲ್ ತಗೊಂಡು ದಿ ಬೆಸ್ಟ್ ಯಾವುದಿದೆ 3 ಸೆಲೆಕ್ಟ್ ಮಾಡಿದ್ದೀವಿ. ಅದನ್ನ ಎಲ್ಲರೂ ಒಪ್ಕೊಂತ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ.
ಕನಕೋತ್ಸವದ 11ನೇ ದಿನ ಸ್ಟಾರ್ಟ್ ಆಗ್ತಿದೆ. ಪ್ರತಿ ಹಳ್ಳಿಲೂ ಅವರು ಹೆಣ್ಮಕ್ಳು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅದರಲ್ಲೂ ಇವತ್ತು ಹಳ್ಳಿ ಮರದಲ್ಲಿ ನೋಡಿದಾಗ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಭಾಗವಹಿಸಿ ರಂಗೋಲಿಗಳನ್ನ ಚೆನ್ನಾಗಿ ಹಾಕಿದ್ದಾರೆ. ಅದರಲ್ಲಿ ಜಡ್ಜ್ಮೆಂಟ್ ಮಾಡೋಕ್ಕೆ ಮೇಡಮ್ ಹೇಳಿಗೆ ತುಂಬಾ ಕಷ್ಟ ಆಗಿದೆ. ಯಾಕಂದ್ರೆ ಅವ್ರು ಬಿಟ್ಟಿರುವಂಥ ರಂಗೋಲಿಗಳು ನೋಡಿದ್ರೆ ಅಷ್ಟು ಖುಷಿ ಆಗ್ತಿದೆ. ಚೆನ್ನಾಗಿ ಭಾಗವಹಿಸಿ ಅವ್ರ ಪ್ರತಿಭೆಗಳನ್ನ ತೋರಿಸ್ಕೊಂಡಿದ್ದಾರೆ. ಮತ್ತೆ ಇದೇ ತಿಂಗಳು 25ನೇ ತಾರೀಕು ಇಲ್ಲಿ ಯಾರು ಮೊದಲು ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಪಡ್ಕೊಂಡಿದ್ದೀರಾ, 25ನೇ ತಾರೀಕು ಮತ್ತೆ ನಿಮ್ಗೆ ತಾಲೂಕು ಮಾಡ್ತೀನಿ ಇಬ್ರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲೂ ಕೂಡ ಚೆನ್ನಾಗಿ ನಿಮ್ಮ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮೊದಲನೇ ಬಹುಮಾನ 1 ಲಕ್ಷ ರೂಪಾಯಿ, ಎರಡನೇ ಬಹುಮಾನ 50,000 ರೂಪಾಯಿ, ಮೂರನೇ ಬಹುಮಾನ 25,000 ರೂಪಾಯಿ ಇದೆ. ಬಹುಮಾನ ಹೌದು, ಬಹುಮಾನ ಇದೆ. ಅದರಲ್ಲೂ ಭಾಗವಹಿಸಿ ನೀವು ವಿಜೇತರಾಗಬೇಕಂತೇಳಿ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ ಹೇಳಿ ಮಾತಾಡಿ. ಮಕರ ಸಂಕ್ರಾಂತಿಯ ಶುಭಾಶಯ. ಮಕರ ಸಂಕ್ರಾಂತಿಯ ಶುಭಾಶಯ ಎಲ್ಲರಿಗೂ. DK ಶಿವಕುಮಾರ್ ಸರ್ ಮತ್ತು DK ಸುರೇಶ್ ಸರ್ ಅವರು ರೈತರಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನನಗೆ ತುಂಬ ಖುಷಿ ಆಯಿತು ಈ ಕಾರ್ಯಕ್ರಮ. ಆಯ್ತು. ದೇವ್ರ ಕಲರ್ ಇಲ್ಲ, ದೇವ್ರು ಉಟ್ಕೊಂಡಿರೋ ಡ್ರೆಸ್ ಕಲರ್. ಎಲ್ಲರಿಗೂ ಎಲ್ಲರಿಗೂ ಹಾರ ಹಾಕಿ ಮಾಡ್ತಾವ್ರೆ. ಬರ್ರಿ ನೀವು ಹೊರಗಡೆ ಕಟ್ಬಿಡ್ರಿ. ಮಾದೇಶಿ ಬದವ್ರ ಅವ್ರು ಬಂದಾಗ್ರಪ್ಪ. ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಲೋಕೇಶ್ ಅಂತ, ನಮ್ಮ DK ಶಿವಕುಮಾರ್, DK ಸುರೇಶ್ ಅವರು ನಮ್ಮ ರಂಗೋಲಿ ಸ್ಪರ್ಧೆಯನ್ನು ಆಗಮಿಸಿದ್ದಾರೆ. ಎಲ್ಲ ಹೋಗಿ ಕನಕಪುರದಲ್ಲಿ ಮಾಡಬೇಕಾಯ್ತು. ಆದರೆ ಇಲ್ಲಿ ಪ್ರತಿ ಬೂತಲ್ಲಿ ಪ್ರತಿ ಒಂದು ಮನೆಗೂ 5 ಗ್ಯಾರಂಟಿ 5 ಒಂದು ರಂಗೋಲಿ ಬಿಡ್ಲಿ ಅಂದ್ಬಿಟ್ಟು ನಮ್ಮ ಅಲ್ಲಿಗೆ ಹೋಗೋದು ಬೇಡ ಅಂದ್ಬಿಟ್ಟು ಅವ್ರ ಮನೆ ಇರ್ತವೆ ಬಿಡ್ಲಿ ಅಂತ ಹೇಳಿ ನಮ್ಮ ಸಾಹೇಬರು ಆರೈಸವ್ರೆ. ಆಗ ನಮ್ಮ DK ಶಿವಕುಮಾರ್, DK ಸುರೇಶ್ ಅಣ್ಣವ್ರಿಗೆ ಜಯವಾಗಲಿ, ಮುಂದೆ ಮುಖ್ಯಮಂತ್ರಿ ಆಗಲಿ ಅಂತ ನಾವು ಎಲ್ಲರೂ ಆರೈಸ್ತಾ ಅವ್ರಿಗೊಂದು ಅಭಿನಂದನೆಯಿಂದ ಸಲ್ಲಿಸ್ತಾ ಇದ್ದೀವಿ. ನಾವು ಮಾತಾಡೋದು ನಮ್ಮ DK ಶಿವಕುಮಾರ್, DK ಸುರೇಶ್ ಅವರು ಯಶಸ್ಸಾಗಿ ಮಾಡ್ತಾವ್ರೆ. ಆದರೆ ಆ ರಂಗನ ಸ್ಪರ್ಧೆಯನ್ನು ಇಲ್ಲಿ ಬಹುಮಾನವನ್ನು ಮಾಡಿ ಆಚರಣೆ ಮಾಡಿ ಇದಾಗಿ ಗ್ರ್ಯಾಂಡಾಗಿ ಮಾಡಿಸ್ತಾವ್ರೆ ಅಂತ ನಾನು ಇಷ್ಟ. ಎಲ್ಲ ಇಬ್ಬರಿ ಆಮೇಲೆ ಇಟ್ಕೋಯ್ತು. ಆಗ DK ಸುರೇಶ್ ಅವರು ಹಾಗೆ ರಂಗೋಲಿ ಸ್ಪರ್ಧೆಯನ್ನು ಆಗಮಿಸಿದ್ದಾರೆ. ಆ ಪ್ರತಿ ಒಂದು ಬೂತಲ್ಲೂ ದರ್ಕಾವಳಿ ಬೂತಲ್ಲಿ ಮಾಡಿಸಿದ್ದಾರೆ. ಹೋಟೆಲ್ ಮನೆಗೆ ಒಂದು 5 ಗ್ಯಾರಂಟಿ ಒಂದು ರಂಗೋಲೆ. ಅದು DK ಶಿವಕುಮಾರ್, DK ಸುರೇಶ್ ಅವರು ಆಗಮಿಸಿದ್ದಾರೆ. ಕನಕಪುರದಲ್ಲಿ ಮಾಡ್ಬೇಕಾಗುತ್ತೆ, ಇಲ್ಲೇ ಹಳ್ಳಿಲೇ ಮಾಡಲಿ, ಗ್ರಾಮೀಣ ಮಕ್ಕಳು ಅಲ್ಲಿ ಹೋಗೋದು ಬೇಡ ಅಂತ ಇಲ್ಲೇ ಮಾಡವ್ರೆ. ಅಭಿನಂದನೆಗಳು ಅವ್ರಿಗೆ. ಇಲ್ಲ ಡ್ರೋನ್ ಅಲ್ಲೋಯ್ತು ಇದಕ್ಕೆ. ಜಾಸ್ತಿ ಸಂತೋಷ. ಬರ್ದಲ್ಲಿ ಯಾವ ಬ್ಯಾನ್ ಆಗೋಗಿರ್ಬೇಕು. ಸೀರಿಯಲ್ ನಂಬರ್ ನೋಡಿದ್ರೆ ಅಯ್ಯ
ನಾನು ಮುನ್ನಾಗ ಶಿಲ್ಪ ಅವರ ಮಗಳು. ಅದು ಸ್ವಲ್ಪ ಓಡಿಸಿ. ನಾನು ಶಿಲ್ಪ ಮತ್ತು ಮುನ್ನಾಗ ಅವರ ಮಗಳು. ಊರು ಬಂದು ದೊಡ್ಡಕಬಳ್ಳಿ. ವಿ ಆರ್ ಥ್ಯಾಂಕ್ಸ್ಫುಲ್ ಟು ಅವರ್ DKS ಬಿಕಾಸ್ ದೇ ಗಿವ್ ದ 5 ಗ್ಯಾರಂಟೀಸ್. ಸೊ ಥ್ಯಾಂಕ್ಫುಲ್. ಕಾಂಪಿಟೇಷನ್ ಇತ್ತು, ಅದರಲ್ಲಿ ನಾವು ಈ ರೀತಿ ರಂಗೋಲಿನ ಬಿಡಿಸಿದ್ದೀವಿ. ಮೊದಲನೇದು ಬಂದು ಯುವ ನಿಧಿ, ಗ್ರ್ಯಾಜುಯೇಷನ್ಗೆ 3000 ಕೊಡ್ತಿದ್ದಾರೆ. ನೆಕ್ಸ್ಟ್ ಗೃಹಲಕ್ಷ್ಮಿ, ಅದಕ್ಕೆ 2000. ಗೃಹ ಜ್ಯೋತಿ, ದೆನ್ ಅನ್ನಭಾಗ್ಯ ಮತ್ತು ಉಚಿತ ಪ್ರಯಾಣ. ಇದನ್ನೆಲ್ಲ ಕೊಡ್ತಿರೋದ್ರಿಂದ ನಮಗೆ ತುಂಬಾ ಖುಷಿ ಇದೆ. ಸೊ ಥ್ಯಾಂಕ್ಸ್ಫುಲ್ ದೆಮ್. ನೆಕ್ಸ್ಟು CM ನಮ್ಮ DKನೇ ಆಗಲಿ ಅಂತ ಆಶಿಸ್ತೀವಿ. ಮಾಡಿ ಎಲ್ಲರೂ. ನಮಸ್ತೆ, ನನ್ನ ಹೆಸರು ಸವಿತಾ ರಾಮಚಂದ್ರ, ನಮ್ಮೂರು ದೊಡ್ಡಕಬಳ್ಳಿ. ನಾನು ಸರ್ ಮಾಡಿರೋ 5 ಗ್ಯಾರಂಟೀಸ್ ಬಗ್ಗೆ ಬಿಟ್ಟಿದ್ದೀನಿ. ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ ಮತ್ತು ಗೃಹಲಕ್ಷ್ಮಿ. ಮಹಿಳೆಯರಿಗೆ ಉಚಿತ ಪ್ರಯಾಣ. ನಮ್ಮ ಮುಂದಿನ ಮುಖ್ಯಮಂತ್ರಿ DK ಸರ್ ಆಗಬೇಕು, ಮುಂದಿನ MP ಸುರೇಶ್ ಸರ್ ಆಗಬೇಕು. माता की जय, बोलो भारत माता की जय। DK सुरेश के जय, DK सुरेश के जय, DK शिवकुमार के जय, DK शिवकुमार के जय, कांग्रेस पार्टी के जय। ಇಲ್ಲ ಬೂಟ್ಲಿ ಪಾರ್ ಆಗಿಲ್ಲ, ಬನ್ನಿ ಏನು ತೊಂದರೆ ಬಂದಿರ್ಬೇಕು, ಫೋನ್ ಮಾಡ್ರಿ ಅವ್ರಿಗೆ. ಪ್ಲಾನ್ ಆ ಚೋಟ ಮೂರು ಕಡೆ ಕವರಪ್ಪ, 7 ಜನ, 3 2 2 3 ಕಡೆ. ಸೀತಾರಾಮ ಅವರೇ ಹೋಗ್ಬಿಟ್ಟು ಹಿಂದಕ್ಕಿರ ನೋಡ್ತಾ ಇದೆ ನಿಮ್ನೆ ಇಲ್ಲಿ ಬಂದು ಬಿಡ್ತಾ ಇದ್ರಲ್ಲ. ಬರಲ್ಲ 2025-26 ಸಾಲಿನ ಕನಕೋತ್ಸವದ ಈ ಅದ್ದೂರಿ ಹಬ್ಬದ ಉತ್ಸವಕ್ಕೆ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಮತ್ತು DK ಸುರೇಶಣ್ಣನವರು ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಂದು ಮನೆ ಮುಂದೆ ಎಲ್ಲ ಗೃಹಿಣಿಯರು ರಂಗೋಲಿ ಬಿಟ್ಟು 5 ಗ್ಯಾರಂಟಿಯ ಒಂದು ಸಾಬೀತುಪಡಿಸಬೇಕು. ಅದರಿಂದ ಏನು ಅನುಕೂಲ ಆಯ್ತವೆ ಅಂತ ಜನಗಳು ತಿಳಿಸ್ಬೇಕು. ಈ ಕನಕೋತ್ಸವನ ಹಬ್ಬದ ರೀತಿ ಮಾಡಬೇಕು. ಎಲ್ಲರಿಗೂ ಒಂದು ಸಮಾಜಕರ ಬಹುಮಾನ ಒಂದು ಸಿಗಬೇಕು. ಆಮೇಲೆ ಎಲ್ಲರೂ ಇದ್ರಲ್ಲಿ ಭಾಗವಹಿಸಿ ಇದು ನಮ್ಮ ಹಬ್ಬ ಅನ್ನೋದು ಎಲ್ಲರ ಮನಸ್ಸಲ್ಲಿ ಬರಬೇಕು ಅಂತ ಇವತ್ತು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಈ ರಂಗೋಲಿ ಸ್ಪರ್ಧೆ ಏರ್ಪಡಿಸಿರುವ ಒಂದು ಸಾರ್ಥಕತೆ ಏನಪ್ಪಾ ಅಂತಂದ್ರೆ, ಪ್ರತಿಯೊಂದು ಮನೆ ಮುಂದಿನ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡಿ ರಂಗೋಲಿ ಬಿಡಕೊಂಡು ಒಂದು ಅವಕಾಶವನ್ನ ಅಚ್ಚುಕಟ್ಟಾಗಿ ಮಾಡಿಕೊಂಡಿದ್ದಾರೆ. ಹಾಗೆ ನಮ್ಮ ದೊಡ್ಡಕಬಳ್ಳಿ ಗ್ರಾಮದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಲೋಕೇಶ್ ಅಣ್ಣನವರು ಇರ್ಬೋದು, ಮಾದೇವಣ್ಣ ಇರ್ಬೋದು, ಕೆಚ್ಚೇಗೌಡರು ಇರ್ಬೋದು, ಇನ್ನು ಎಲ್ಲ ಲೀಡರ್ಗಳನ್ನು ಪ್ರತಿಯೊಂದು ಮನೆಗೆ ಹೋಗಿ ರೇಷನ್ ಕಾರ್ಡ್ ಪ್ರಕಾರ ಎಲ್ಲರದ್ದು ಲೀಸ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಒಂದು ಸಮಾನಕರ ಬಹುಮಾನ ಸಿಗಬೇಕು ಅಂತ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರೆ ಎಲ್ರಿಗೂ ಸಹಿತ ನಮ್ಮ ಕೋಡಳ್ಳಿ ಗ್ರಾಮ ಪಂಚಾಯತ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತ ಭಗವಂತನ ಬೇಡ್ಕೊತಾ ಈ 2 ಮಾತನ್ನ ಅವಕಾಶ ಮಾಡಿಕೊಡೋಕೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೇವೆ.
ಕನಕೋತ್ಸವ 2026 ಈ ದಿನ ದೊಡ್ಡಕಬ್ಬಳ್ಳಿ ಊರಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಎಲ್ಲ ಗ್ರಾಮಸ್ಥರೆಲ್ಲ ತುಂಬಾ ಚೆನ್ನಾಗಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಾ. ಎಲ್ಲರೂ ಶ್ರಮ ಹಾಕಿದ್ದೀರಾ. ನಾವು ಅದರಲ್ಲಿ ಯಾವುದು ಓವರ್ ಆಲ್ ದಿ ಬೆಸ್ಟ್ನ ಸೆಲೆಕ್ಟ್ ಮಾಡಿದ್ದೀವಿ. ದೊಡ್ಡಕಬ್ಬಳ್ಳಿಯಲ್ಲಿ 3ನೇ ಬಹುಮಾನ ರಂಗೋಲಿ ಸ್ಪರ್ಧೆಯಲ್ಲಿ ಚೌಡಮ್ಮ ಅಲ್ಲರು 3ನೇ ಬಹುಮಾನವನ್ನು ಗಳಿಸಿದ್ದಾರೆ. 2ನೇ ಬಹುಮಾನ ಶಿಲ್ಪ ಹಾಗೆ 1ನೇ ಬಹುಮಾನವನ್ನ ಸವಿತಾ ಎಂ ಅವರು ಪಡ್ಕೊಂಡಿದ್ದಾರೆ. ಇವ್ರು 3 ಜನಕ್ಕೂ ಧನ್ಯವಾದಗಳು. ಹಾಗೇನೆ ಉಳಿದಿರ್ತಕ್ಕಂಥ ಎಲ್ಲರಿಗೂ ರಂಗೋಲಿ ಸ್ಪರ್ಧೆಯಲ್ಲಿ ಚೆನ್ನಾಗಿ ಭಾಗವಹಿಸಿದ್ದೀರಾ. ಅದರಲ್ಲಿ ಚೆನ್ನಾಗಿರೋದು ಕೊಟ್ಟಿದ್ದೀವಿ. ಎಲ್ಲರದ್ದು ತುಂಬಾ ಚೆನ್ನಾಗಿ ಬಂದಿದೆ. ಎಲ್ರಿಗೂ ಶುಭಾಶಯಗಳು. ಇದು 3ನೇ ಬಹುಮಾನ. 2ನೇ ಬಹುಮಾನ ಶಿಲ್ಪ ಸವಿತಾ ಅವರು. ಭಾಗವಹಿಸಿದ್ದಕ್ಕೆ ತುಂಬ ಖುಷಿನೇ ಆಯಿತು. ಸರ್ 5 ಗ್ಯಾರಂಟೀಸ್ ಕೊಟ್ಟಿರೋದು ತುಂಬಾ ಹೆಲ್ಪ್ ಆಗಿದೆ. ಅದರಲ್ಲಿ ಯುವ ನಿಧಿ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಮಹಿಳೆಯರಿಗೆ ಉಚಿತ ಪ್ರಯಾಣ, ಮತ್ತು ಮುಂದಿನ ಮುಖ್ಯಮಂತ್ರಿ DK ಸರ್ ಆಗಬೇಕು, ಮುಂದಿನ MP ಸುರೇಶ್ ಸರ್ ಆಗಬೇಕು. ಇದೇ ನಮ್ಮ ಆಯಿತು. ಇದೇ ಥರ ಹೆಣ್ಮಕ್ಳು ಭಾಗವಹಿಸೋಕ್ಕೆ ತುಂಬ ಕಾರ್ಯಕ್ರಮ ಮಾಡಿದರೆ ತುಂಬ ಚೆನ್ನಾಗಿದೆ. ಎಲ್ಲರೂ ಕವರ್ ಮಾಡ್ತಾರೆ ನಮ್ಮ ನೀವು ಕನಕಪುರದ ಹಬ್ಬ ಕನಕೋತ್ಸವದ ಪ್ರಯುಕ್ತ ರಂಗೋಲಿ ಉತ್ಸವವನ್ನು ರಾಜ್ಯದ ಉಪಮುಖ್ಯಮಂತ್ರಿಗಳು, ನಮ್ಮ ನಾಯಕರು ಆದ DK ಶಿವಕುಮಾರ್ ಸಾಹೇಬರು ಮತ್ತು ಆದರ್ಶ ಸಂಸದರು ನಾಯಕರು ಆದ DK ಸುರೇಶ್ ಅಣ್ಣನವರ ಒಂದು ನೇತೃತ್ವದಲ್ಲಿ S ರವಿರಮಣವರ ಮಾರ್ಗದರ್ಶನದಲ್ಲಿ ಈ ದಿನ 9ನೇ ದಿನ ಕೋಡಿಹಳ್ಳಿ ಗ್ರಾಮ ಪಂಚಾಯಿತಿಯ ಕೋಡಿಪುರ ಗ್ರಾಮದಲ್ಲಿ ನಮ್ಮೆಲ್ಲ ಹೋಬಳಿಯ ಹಿರಿಯ ಮುಖಂಡರ ಒಂದು ಸಾರಥ್ಯದಲ್ಲಿ ಭಾಳ ಅದ್ಭುತವಾಗಿ ಕಾರ್ಯಕ್ರಮ ಆಯೋಜನೆಯಾಗಿದೆ. ಎಲ್ಲ ಹೆಣ್ಣು ಮಕ್ಕಳು ಕೂಡ ಕನಕಪುರದ ಕನಕೋತ್ಸವದಲ್ಲಿ ಬಂದು ರಂಗೋಲಿ ಬಿಡೋದು ಭಾಳ ಕಷ್ಟ ಆಗ್ತಿತ್ತು. ಸ್ಥಳೀಯ ಮಟ್ಟದಲ್ಲೇ ರಂಗೋಲಿ ಆಯೋಜನೆ ಮಾಡೋದ್ರಿಂದ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಭಾಳ ಅದ್ಭುತವಾದ ರಂಗೋಲಿಗಳನ್ನು ಬಿಡಿಸ್ತಾ ಇದ್ದಾರೆ. ಇದನ್ನು ನೋಡಲಿಕ್ಕೆ ಎಲ್ಲ ಮುಖಂಡರುಗಳಿಗೂ ಕೂಡ ಭಾಳ ಖುಷಿ ಆಗ್ತಾ ಇದೆ. ಈ ಒಂದು ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ನಾಯಕರಿಗೆ ಈ ವಾಹಿನಿಯ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅವರು ಕೂಡ ಏನು ಪ್ರತಿ ಬೂತ್ನಲ್ಲಿ ಮೊದಲ, ದ್ವಿತೀಯ ಮತ್ತು ತೃತೀಯ ಬರೆದಂಥ ಅವ್ರಿಗೆ ತಾಲೂಕು ಮಟ್ಟದಲ್ಲಿ ಕೂಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಕನಕೋತ್ಸವದಲ್ಲಿ ಭಾಳ ಅದ್ಭುತವಾದ ಕಾರ್ಯಕ್ರಮಗಳನ್ನು ಪುಟಾಣಿ ಮಕ್ಕಳಿಂದ ಹಿಡಿದು ವಯೋವೃದ್ಧ ಹಿರಿಯರವರೆಗೂ ಕೂಡ ಎಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ತಾಲೂಕಿನ ಅಭಿವೃದ್ಧಿಯ ಜೊತೆಗೆ ಸಾಂಸ್ಕೃತಿಕವಾಗಿ ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ ಎನ್ನುವ ಒಂದು ದೃಢ ಸಂಕಲ್ಪವನ್ನು ಮಾಡಿ ತಾಲೂಕಿನ ಎಲ್ಲ ಮಕ್ಕಳಿಗೆ, ಹಿರಿಯರಿಗೆ, ಸ್ತ್ರೀಯರಿಗೆ, ಪುರುಷರಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಹಲವಾರು ಕಾರ್ಯಕ್ರಮಗಳನ್ನು ಕನಕೋತ್ಸವದಲ್ಲಿ ಆಯೋಜನೆ ಮಾಡಿದ್ದಾರೆ. ಏನು ಈ ಸುದೀರ್ಘ 3 ತಿಂಗಳ ಕಾಲ ಎಲ್ಲ ಮುಖಂಡರುಗಳು ಕೂಡ ತಮ್ಮ ಕೆಲಸ ಕಾರ್ಯಗಳನ್ನು, ವೈಯಕ್ತಿಕ ಕಾರ್ಯಗಳನ್ನು ಬಿಟ್ಟು ಕನಕೋತ್ಸವದ ಈ ಒಂದು ಹಬ್ಬದಲ್ಲಿ ಭಾಳ ಖುಷಿಯಿಂದ ಭಾಗವಹಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ನಮ್ಮ ನಾಯಕರಾದ DK ಶಿವಕುಮಾರ್ ಸಾಹೇಬರು, ಸೂರ್ಯಣ್ಣ ಪರವಾಗಿ ಧನ್ಯವಾದ ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಕನಕಪುರ ಟೌನ್ ಬಿಟ್ಟು
ಈ ಕಡೆ ನೋಡಿ. ಪಕ್ಕದ ಬಿಡ್ಬೇಕಲ್ಲ, ಪಕ್ಕದ ಬಿಡ್ಬೇಕು. ಅದೊಂದು ಅಧ್ಯಕ್ಷ, ಅದೊಂದು ಸಾಹೇಬ್ರಿಗೆ ಬನ್ನಿ ಸಿಕ್ತೀನಿ ಬಿಡ ಕಳ್ಕಾಣೆ ಹೊಂದಿದ್ದಾನೆ ಸರ್. ಅವರೂರಾಗಿ ಆ ಊರ್ ಮೆಂಬರ್ ಆಗಿ ಕನಕಪುರ ತಾಲೂಕು ಕೋಡಿಪುರ ಗ್ರಾಮದಲ್ಲಿ ಕನಕೋತ್ಸವ ಪರವಾಗಿ ರಂಗೋಲಿ ಸ್ಪರ್ಧೆಯನ್ನು ಇಟ್ಕೊಂಡಿದ್ರು. ರಂಗೋಲಿ ಸ್ಪರ್ಧೆ ನಮ್ಮ ಗಲ್ಲಿಯಲ್ಲಿ ಓಣದೆಲ್ಲ ಚೆನ್ನಾಗಿ ಬಿಟ್ಟಿದ್ದಾರೆ. ಅದರಲ್ಲಿ ನಮ್ಮ ಒಂದು ಪುಷ್ಪಲತಾ ಅನ್ನೋ ಹುಡುಗಿ ತುಂಬ ನಮ್ಮ ರೈತರ ಬಗ್ಗೆ, ದೇಶದ ಬಗ್ಗೆ ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾರೆ. ನಮ್ಮ ಕೋಡಿಪುರದ ಜನರ ಪರವಾಗಿ ನಮ್ಮ ಡಿ ಕೆ ಶಿವಕುಮಾರ್ ಹಾಗೆ ಡಿ ಕೆ ಸುರೇಶ್ ಅವರ ಪರವಾಗಿ ನಮ್ಮೆಲ್ಲ ಕೋಡಿಪುರ ಗ್ರಾಮಸ್ಥರಿಗೆ ಶುಭ ಕೋರುತ್ತೇನೆ. ಸಂಕ್ರಾಂತಿ ಹಬ್ಬದ ಶುಭ ಕೊಡ್ತೀನಿ ನಾನು. ಮಾರೋ ಸಾಗರ್ ಕವರ್ ಆಗ್ಬಿಡಿ ಕ್ಯಾಮ್ರಾದಲ್ಲಿ. ಕೊಟ್ಟವ್ರೆ ನಾವು ಕೈಗೆ ಹಾಕುದು ನಮ್ಮ ಬಾಸ್ಗೆ ನಮಸ್ಕಾರ. ಎಲ್ಲೇ ಬನ್ನಿ ಆ ಕಡೆ. ಕೋಡಿಪುರದ ಗ್ರಾಮಸ್ಥರ ಮಹಿಳೆಯರು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಬಿಟ್ಟಿದ್ದೀರಾ. ಅದ್ರಲ್ಲಿ ಫಸ್ಟು ಸಹನಾ, ಸೆಕೆಂಡು ಭದ್ರಮ್ಮ, 3 ಸುಕನ್ಯಾ. ಸುಕನ್ಯಾ ಯಾರಪ್ಪ? ಸುಕನ್ಯಾ ಬನ್ನಿ. ಥರ್ಡ್ ಪ್ರೈಸ್ ಸುಕನ್ಯಾ. ಸುಕನ್ಯಾ ಯಾರು? ಸುಕನ್ಯಾ ಮಗಳೇ. ಯಾರ ಮಗಳು? ಸುಕನ್ಯಾ ನಿಮ್ಮ ಮಗಳು? ಆಮೇಲೆ ಎರಡನೇದು ಭದ್ರಮ್ಮ. ಸೆಕೆಂಡ್ ಪ್ರೈಸ್ ಭದ್ರಮ್ಮ. ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಇದೆಯಲ್ಲ, ಫಸ್ಟ್ ಮತ್ತೆ ಇನ್ನೊಂದು ಚಿಕ್ಕಿ ರಂಗೋಲಿ ಇದೆ ಅಲ್ಲಿ. ಅವರಿಗೆ ಅವರ ವೈಯಕ್ತಿಕವಾಗಿ 1,000ಗಳನ್ನ ಬಹುಮಾನವಾಗಿ ಕೊಟ್ಟಿದ್ದಾರೆ. ಗೊತ್ತಿಲ್ವಾ ಇವ್ರಿಗೆ? ಹಾಗೇನೆ ಭವ್ಯ ಎನ್ನುವ ಅವ್ರಿಗೂ 1,000 ಅವರ ವೈಯಕ್ತಿಕವಾಗಿ ಬಹುಮಾನವಾಗಿ ಕೊಟ್ಟಿದ್ದಾರೆ. ಸಮಾಧಾನಕರ ಬಹುಮಾನ. ಸಮಾಧಾನಕರ ಬಹುಮಾನ. ವಿಶೇಷ ಬಹುಮಾನ. ಪುಷ್ಪಲತಾ ಅವರಿಗೆ ವಿಶೇಷ ಬಹುಮಾನ. ಕೋಡಿಪುರದ ಮೆಂಬರ್ ಅವರು. ಕೋಡಿಪುರದ ಗ್ರಾಮ ಪಂಚಾಯತಿ ಸದಸ್ಯರಾದ ಚುಕ್ಕಿ ಪ್ರಕಾಶ್ ಅವರಿಂದ ನಿಸರ್ಗ ಅವರಿಗೆ 500 ರುಗಳನ್ನು ವಿಶೇಷ ಬಹುಮಾನವಾಗಿ ನೀಡಿದ್ದಾರೆ. ಇವರಿಗೆ
ನಮ್ಮ ಕೋಡಿಪುರದಲ್ಲಿ ರಂಗೋಲಿ ಸ್ಪರ್ಧೆ ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ನಾವು ಜಡ್ಜ್ಗಳನ್ನ ಕರೆಸಿದ್ದು. ಜಡ್ಜ್ಗಳು 3 ಜನಕ್ಕೆ ರಂಗೋಲಿ ಸ್ಪರ್ಧೆಯಲ್ಲಿ ಚೆನ್ನಾಗಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಬಟ್ ನಾನು ನೋಡಿದೆ ಮತ್ತೆ ಇನ್ನ 3 ಸೆಲೆಕ್ಷನ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಅವ್ರ ಮನಸ್ಸಿಗೆ ನೋವಾಗಬಾರ್ದು ಅಂತ ನನ್ನ ಪರವಾಗಿ, ನಮ್ಮ ಕೋಡಿಪುರ ಜನ ಪರವಾಗಿ ಈ 1,000 ರೂಪಾಯಿ ನಾವು ಬಹುಮಾನ ಕೊಡ್ತಾ ಇದ್ದೀನಿ. ಒಂದೇದು ಭವ್ಯ ಅಂತ, ಮಾಜಿ ನಮ್ಮ ಪಂಚಾಯತಿ ಮೆಂಬರ್ ಆಗಿದ್ರು, ಲೇಪಾಕ್ಷಿ ಭವ್ಯ ಅಂತ, ಅವ್ರಿಗೆ ಒಂದು ಕೊಡ್ತಾ ಇದ್ದೀನಿ. ಪುಷ್ಪಲತಾ ಅವರು ಕೂಡ ಚುಕ್ಕಿ ಪ್ರಕಾಶ್ ಅವರ ಕಡೆಯಿಂದ 1,000 ರೂಪಾಯಿ ನಗದು ಬಹುಮಾನ. ಕೋಡಿಪುರ ಗ್ರಾಮ ಪಂಚಾಯತಿಯಿಂದ ನಿಸರ್ಗರವರಿಗೆ 1,000 ರೂಪಾಯಿ ನಗದು ಬಹುಮಾನ. ಮಾಧ್ಯಮದಲ್ಲಿ ಅತ್ಯುತ್ತಮವಾಗಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹಳ ಅಚ್ಚುಕಟ್ಟಾಗಿ ಬಿಡಿಸಿದಂತ ಸುಕನ್ಯರವರು 3ನೇ ಅಮೃತಾಸ್ತ್ರದಿಂದ 3ನೇ ಬಹುಮಾನವನ್ನು ಸುಕನ್ಯನವರು ಪಡೆದುಕೊಳ್ಳುತ್ತಿದ್ದಾರೆ. ಈಗ ಇದೇ ಕೋಡಿಪುರ ಗ್ರಾಮದ ಭದ್ರಮ್ಮನವರು 2ನೇ ಬಹುಮಾನವನ್ನು ಪಡೆದಿದ್ದಾರೆ. ಇವರಿಗೆ ಕೋಡಿಪುರ ಗ್ರಾಮದ ಮುಖಂಡರಾದಂತ ಚಲವರಾಜರವರು, ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಚುಕ್ಕಿ ಪ್ರಕಾಶ್ ಅವರು, ರಾಮಚಂದ್ರ ಅವರು ಎಲ್ಲರೂ ಕೂಡ ಬಹುಮಾನವನ್ನು ವಿತರಣೆ ಮಾಡುತ್ತಿದ್ದಾರೆ. ಈಗ ಮೊದಲನೇ ಬಹುಮಾನವನ್ನು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಲೋಕೇಶ್ ಅವರು, ಮಾದೇಶ್ ಅವರು, ಮೂರ್ತಿ ಅವರು, ಈಗ ಚಲವರಾಜ್ ಅವರು, ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆ ಅಂದರೆ ಹಳ್ಳಿ ಜನಗಳು ಹೇಗಿರ್ತಾರೆ ಅಂದರೆ ಎಲೆ ಮರ ಕಾಯಿ ರೀತಿ ಇರ್ತಾರೆ. ಅವ್ರುಗಳಿನ ಪ್ರತಿಭೆಗಳು ಹೊರಹಾಕೋದಕ್ಕೆ ಅವರಿಗೆ ಅವಕಾಶಗಳು ಸಿಗಲ್ಲ. ಸಿಕ್ಕಿದ್ರೂ ಅದು ಪ್ರಾಥಮಿಕ ಹಂತದಲ್ಲಿ ಸಿಗುತ್ತೆ ಅಷ್ಟೇ. ಪ್ರಾಥಮಿಕ ಹಂತಗಳಂದರೆ ಅವರು ಸ್ಕೂಲು ಕಾಲೇಜಲ್ಲಿ ಅಷ್ಟೇ ಸಿಗುತ್ತೆ. ಮದುವೆ ಆಗಿರೋ ಮಹಿಳೆಯರಿಗಂತೂ ಆಪರ್ಚುನಿಟಿ ಸಿಗೋದೇ ತೀರಾ ಕಮ್ಮಿ. ಅಂಥದ್ರಲ್ಲಿ ವರ್ಷನೂ ಕೂಡ ಕನಕೋತ್ಸವನ ಮಾಡಿ ನಮ್ಮ ತಾಲೂಕಿನ ಜನತೆಗೆ ಎಲ್ಲರಿಗೂ ಒಳ್ಳೆ ಅವಕಾಶನ ಮಾಡಿಕೊಡ್ತಾ ಇದ್ದಾರೆ ಸನ್ಮಾನ್ಯ ಶ್ರೀಯುತ ಡಿ.ಕೆ. ಸುರೇಶ್ ಹಾಗೂ ಡಿ.ಕೆ. ಶಿವಕುಮಾರ್ ಅವರು. ನಾನು ಅದೇ ರೀತಿ ಅವರಿಬ್ಬರನ್ನ ತಲೆಯಲ್ಲಿ ಇಟ್ಕೊಂಡು ಅವರಿಬ್ಬರನ್ನ ಥೀಮ್ ಆಗಿ ತಗೊಂಡು ನಾನು ರೈತ ಜೊತೆಗೆ ಆರ್ಮಿ ಅಂದ್ರೆ ಫಾರ್ಮರ್ನ ಥೀಮ್ ಆಗಿ ತಗೊಂಡಿದ್ದೀನಿ. ರೈತ ಅಂತ ಅಂದ್ರೆ ಏನು ಅಂತಾರೆ ನನ್ನ ಕಾನ್ಸೆಪ್ಟ್ ಪ್ರಕಾರ ರೈತ ಅಂದ್ರೆ ಡಿ.ಕೆ. ಸುರೇಶ್ ಅವ್ರನ್ನ ಕಾನ್ಸೆಪ್ಟ್ ಆಗಿ ತಗೊಂಡಿದ್ದೀನಿ. ಸೋಲ್ಜರ್ ಅಂತ ಬಂದ್ರೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕಾನ್ಸೆಪ್ಟ್ ಆಗಿ ತಗೊಂಡಿದ್ದೀನಿ. ಯಾಕೆ ಅಂದ್ರೆ ಸೋಲ್ಜರ್ ಇಲ್ಲ ಅಂದ್ರೆ ನಾವು ಯಾರು ಬದುಕೋದಿಕ್ಕಾಗಲ್ಲ. ನಮ್ಮ ಈ ಕಂಟ್ರಿಯಲ್ಲಿ ಸೋಲ್ಜರ್ ಎಷ್ಟು ಮುಖ್ಯನೋ ನಮ್ಮ ದೇಶನ ಸೆಕ್ಯೂರ್ ಮಾಡೋದಕ್ಕೆ, ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅಷ್ಟೇ ನಮಗೆ ಮುಖ್ಯ. ಅದೇ ರೀತಿ ಡಿ.ಕೆ. ಸುರೇಶ್ ಅವ್ರನ್ನ ಯಾಕೆ ನಾನು ರೈತರಾಗಿ ಸೆಲೆಕ್ಟ್ ಮಾಡ್ಕೊಂಡೆ ಅಂತ ಅಂದ್ರೆ ಅವರಿಂದ ನಮ್ಮ ಹಳ್ಳಿ ಗ್ರಾಮಾಂತರ ಜನಗಳಿಗೆ ಒಳ್ಳೆ ರೀತಿಯ ಅನುಕೂಲಗಳಾಗ್ತಾ ಇದೆ. 1, 2 ಅಂತ ಹೇಳೋದಕ್ಕಾಗಿಲ್ಲ, ಹಲವಾರು ಅನುಕೂಲಗಳಾಗ್ತಾ ಇದೆ. ಅದರಿಂದ ನಾನು ಅವರಿಬ್ಬರನ್ನ ತಲೆಯಲ್ಲಿ ಇಟ್ಕೊಂಡು ಅದ್ರ ಜೊತೆಗೆ ಬರ್ತಾ ಇರುವಂತಹ ಸಂಕ್ರಾಂತಿ ಹಬ್ಬನ್ನು ಸಹ ತಲೆಯಲ್ಲಿ ಇಟ್ಕೊಂಡು ಎರಡಕ್ಕೂ ಸಹ ಮ್ಯಾಚ್ ಆಗೋ ರೀತಿ ನಾನು ಕಾನ್ಸೆಪ್ಟ್ನ ಮಾಡಿಕೊಂಡು ಅದ್ರ ಜೊತೆಗೆ ಅವ್ರು ನಮಗೆ ಕೊಟ್ಟಿರೋಂತಹ ಪಂಚಭಾಗ್ಯಗಳನ್ನು ಸಹ ತಲೆಯಲ್ಲಿ ಇಟ್ಕೊಂಡು ನಾನು ಈ ಒಂದು ರಂಗೋಲಿನ ಬಿಡಿಸಿದ್ದೀನಿ. ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಈ ಒಂದು ಪ್ರೈಸ್ ಸಿಕ್ಕಿರೋದಕ್ಕೂ ತುಂಬ ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಬಗ್ಗೆ ಮತ್ತೆ ಡಿ.ಕೆ. ಶಹಾನ ಭರತ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅಣ್ಣ